ದಲಿತರು ಅಂದ್ರೆ ನಿಮ್ಮ ಪ್ರಕಾರ ಯಾರು? ಮರಾಠಿ ಪದದಲ್ಲಿ ಒಂದು ಛದ್ರಚಿತ್ರ ಆಗಿರೋ ಜನ ಯಾವ್ದು ಬಾಬಾ ಸಾಹೇಬ್ ಅವಾಗ ಇಟ್ಟಿರಲ್ಲ. ಮೋದಿ ಅವರ ಕೆಲಸಗಳ ಬಗ್ಗೆ ಮುಸಲ್ಕೋರರು ಅಂತ ಮಾತಾಡೋದಾಗಿರ್ಬೋದು. ನಾನು ಹಿಂದುತ್ವ ನಾನು ಯಾವ್ದು ಒಪ್ಪೋನಲ್ಲ. ಅದು ಹಾಗಾದ್ರೆ ನೀವು ಹಿಂದೂ ಅಲ್ವಾ? ಇದು ನನಗೆ ಸರಿ ಕಾಣಲ್ಲ. ಧರ್ಮ ವಿಚಾರ ಅಂತ ಬಂದಾಗ ದೊಡ್ಡ ದೊಡ್ಡ ಯುದ್ಧಗಳೇ ಆಗಿದೆ. ಯಾವನ್ನ ಜನ ಸತ್ಯ ಅಲ್ಲ ಅಂತ ಗೊತ್ತಿದ್ದು ನಂಬ್ತಾರಲ್ಲ ಅದನ್ನೇ ಪುರಾಣ ಅಂತ ಹೇಳ್ತಾರೆ. ಹಾಗಾದ್ರೆ ರಾಮ ಅನ್ನೋರು ಇದ್ದಾರೆ ಅನ್ನೋದು ನೀವು ನಂಬ್ತಿರೋ? ದಲಿತರು ಅಂದ್ರೆ ನಿಮ್ಮ ಪ್ರಕಾರ ಯಾರು? ಅಂದ್ರೆ ಸಮಾಜದಲ್ಲಿ ಹಿಂದುಳಿದವರ ಅಥವಾ ಜಾತಿ ವಿಚಾರದಲ್ಲಿ ಹಿಂದುಳಿದವರ? ದಲಿತರು ಅನ್ನೋದು ನೀವು ಹೇಳೋದು ಒಳ್ಳೆ ಪ್ರಶ್ನೆ. ದಲಿತ ಅನ್ನೋ ಪ್ರಶ್ನೆ, ಆ ಪದ ಪಾಲಿ ಒಂದು ಲಿಟ್ರೇಚರಿಂದ ಬರೋ ಪದ ಅದು. ಸೊ ಆ ದಲಿತ ಅನ್ನೋ ಪದ ಒಂದು 19ನೇ ಶತಮಾನದಲ್ಲಿ ಅವ್ರು ಹೇಳ್ತಾರೆ 1869ನಲ್ಲಿ ಸಾವಿತ್ರಿಬಾಯಿ ಫೂಲೆ ಮೊದಲನೇ ಬಾರಿಗೆ ಮಹಾರ್ ಸಮುದಾಯ, ಯಾವುದು ಬಾಬಾ ಸಾಹೇಬ್ರ ಸಮುದಾಯ, ಬಾಬಾ ಸಾಹೇಬ್ರು ಅವಾಗ ಇನ್ನೂ ಹುಟ್ಟಿರಲ್ಲ, ಬಟ್ ಆ ಸಮುದಾಯ ಮಹಾರಾಷ್ಟ್ರದಲ್ಲಿ ಇರೋದು ಮಹಾರ್ ಅನ್ನೋದಿಂದನೇ ಮಹಾರಾಷ್ಟ್ರ ಅಂತ ಬರ್ತದೆ. ಮಹಾರಿನ ರಾಷ್ಟ್ರ ಮಹಾರಾಷ್ಟ್ರ. ಸೊ ಆ ಮಹಾರ್ ಅನ್ನೋ ಒಂದು ಅಸ್ಪೃಶ್ಯ ಸಮುದಾಯ, ಆ ಸಮುದಾಯ ಒಂದು ದಲಿತ ಅಂತ ಫಸ್ಟ್ ಗುರುತಿಸ್ತಾರೆ. ಅದೊಂದು ದಲಿತರು ಅನ್ನೋ ಅದು ಒಂದು ಮರಾಠಿ ಪದದಲ್ಲಿ ಒಂದು ಛದ್ರಚಿತ್ರ ಆಗಿರೋ ಜನ ಅಂತ. ಬಟ್ ನಾವು ಇವತ್ತು ಹೆಂಗೆ ನೋಡ್ತೀವಿ ಅಂದರೆ ವಿ ಕ್ಯಾನ್ ಲುಕ್ ಆಟ್ ಇಟ್ ಎಸ್ ಅಸ್ಪೃಶ್ಯರು ಅಂತಲೂ ದಲಿತರು ಅಂತ ಹೇಳ್ಬೋದು, ಅಥವಾ SCಗಳು ಅಂತಲೂ ದಲಿತ ಅಂತ ಹೇಳ್ಬೋದು. ಯಾಕಂದರೆ ನಾನು ಯಾಕೆ ಹೇಳ್ತೇನೆ ಅಂದರೆ ಅಸ್ಪೃಶ್ಯರು ಅನ್ನೋದು ಒಂದು SC ಲೆಫ್ಟ್ SC ರೈಟ್ ಹೊಲೆಯ ಮಾದಿಗರು ಕೂಡ ಅಸ್ಪೃಶ್ಯ ಸಮುದಾಯ, ಅನ್ಟಚಬಲ್ ಅಂತ ಹೇಳ್ತೀವಿ. ಆ ಸಮುದಾಯದ ಜೊತೆ ಟಚಬಲ್ ಸಮುದಾಯಗಳು ಇದ್ದಾರೆ SCನಲ್ಲಿ. ಸೊ ನೀವು SC ಸಂಪೂರ್ಣವಾಗೂ ದಲಿತ ಅಂತ ಹೇಳ್ಬೋದು, ಅಥವಾ ಬರೀ ಅಸ್ಪೃಶ್ಯ ಸಮುದಾಯ ದಲಿತ ಅಂತ ಹೇಳ್ಬೋದು. ಬಟ್ ದಲಿತ್ ಈಸ್ ಅ ಟರ್ಮ್ ಆಫ್ ಸೆಲ್ಫ್ ಅಸರ್ಷನ್ ಅಂತಲೂ ಹೇಳ್ಬೋದು. ಅದನ್ನು ಇವತ್ತಿನ ದಿನ ಈ ವಲಯ ಮಾದಿಗ ಸಮುದಾಯಗಳು ಮತ್ತು SC ಸಮುದಾಯಗಳು ಇದನ್ನು ಅವರೇ ಕರೆದುಕೊಳ್ಳೋ ಒಂದು ವಿಚಾರ, ಮತ್ತು ಒಂದು 200 ವರ್ಷದ ಖಂಡಿತ ಹಿನ್ನೆಲೆ ಒಂದು ಪಾಲಿ ಭಾಷೆಯಿಂದ ಬರೋದು. ಸೊ ಅದು ಒಂದು ಸೋಷಿಯಲ್ ಒಂದು ರೀತಿಯ ತಾರತಮ್ಯ ಜೊತೆ, ಡಿಸ್ಕ್ರಿಮಿನೇಷನ್ ಜೊತೆ, ಅದರಲ್ಲೂ ಕೂಡ ಒಂದು ಎಕನಾಮಿಕ್ ಆಗೂ ಕೂಡ ಒಂದು ವ್ಯವಸ್ಥಿತ ತಾರತಮ್ಯ ಇದೆ, ಒಂದು ಉದ್ಯೋಗದ ತಾರತಮ್ಯ, ಒಂದು ಜೆಂಡರ್ ತಾರತಮ್ಯ ಇದೆ, ಒಂದು ಬೇರೆ ಬೇರೆ ಥರ ತಾರತಮ್ಯ ಈ ವ್ಯವಸ್ಥಿತವಾಗಿದೆ. ಅದು ಕೂಡ ನಾವು ಗುರುತಿಸಿ ನಾವು ಈ ವ್ಯವಸ್ಥೆಯನ್ನು ಸರಿಪಡಿಸೋದು ಭಾಳ ಮುಖ್ಯ. ಸೊ ದಲಿತ ಇಸ್ ಅ ಕ್ಲಾಸಿಫಿಕೇಷನ್ ಇರ್ಬೋದು, ಬಟ್ ಇನ್ಜಸ್ಟಿಸ್ ಇಸ್ ಓವರ್ ಆಲ್ ಇನ್ ದ ಸಿಸ್ಟಮ್ ಅಂತ ಹೇಳಿದ್ರೆ ಸುಳ್ಳಿಲ್ಲ. ನಮ್ಮ ಶತ್ರು ನೋಡಿ ಪೂಜಾ ಅವರೇ, ಯಾವ ಜಾತಿಯವರಾಗಲ್ಲ, ಯಾವ ಧರ್ಮದವರಾಗಲ್ಲ, ಯಾವ ಭಾಷಿಕರಾಗಲ್ಲ. ನಮ್ಮ ಶತ್ರು ಇರೋದು ಈ ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿರೋ ವ್ಯವಸ್ಥೆ. ಸೊ ಆ ವ್ಯವಸ್ಥೆನ ನಾವೆಲ್ಲರೂ ಸೇರಿ ಅದನ್ನು ಹೆಂಗೆ ಸರಿಪಡಿಸಿ ಒಂದು ಸಮಾಜ ಕಟ್ಟೋದು ನಮ್ಮ ಮೂಲ ಉದ್ದೇಶ. ಓಕೆ ಸರ್, ಫಿನಾನ್ಷಿಯಲಿ ಮತ್ತು ಚೆನ್ನಾಗಿರೋರು ಕೂಡ, ಸೊಸೈಟಿನಲ್ಲಿ ಚೆನ್ನಾಗಿರೋರು, ಫಿನಾನ್ಷಿಯಲಿ ಸ್ಟ್ರಾಂಗ್ ಇರೋರು ಕೂಡ ಒಂದಷ್ಟು ರಿಸರ್ವೇಷನ್ಸ್ಗಳನ್ನು ತಗೊಳ್ತಾರೆ. ಸೊ ಈ ರಿಸರ್ವೇಷನ್ಸ್ ಎಷ್ಟರ ಮಟ್ಟಕ್ಕೆ ಸರಿ ಅಂತ ನಿಮ್ಗೆ ಅನಿಸುತ್ತೆ? ಇಲ್ಲ, ಅದು ನೀವು ಹೇಳೋದು ಒಳ್ಳೆ ಪಾಯಿಂಟೇ. ನಮಗೆ ಇವತ್ತಿನ ದಿನ ಏನಾಗ್ಬಿಟ್ಟಿದೆ ಅಂದರೆ, ನಮಗೆ ಏನು ಬೇಕು, ಈ ಒಂದು ಸೋಷಿಯಲ್ ಜಸ್ಟಿಸ್ ಮೆಕ್ಯಾನಿಸಮ್, ಮೀಸಲಾತಿ ಇದು ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯದ ಒಂದು ಮೆಕ್ಯಾನಿಸಮ್. ಸೊ ಆ ಸೋಷಿಯಲ್ ಜಸ್ಟಿಸ್ ಮೆಕ್ಯಾನಿಸಮ್ನಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಪ್ರಾತಿನಿಧ್ಯ. ಸೊ ಯಾವುದಾದ್ರು ಒಂದು ಜನಸಂಖ್ಯೆಯನ್ನು ಗುರುತಿಸಿದಾಗ ಆ ಒಂದು ಜನಸಂಖ್ಯೆಯಲ್ಲೇ ಇರೋರಿಗೆ ಆ ಅವಕಾಶ ಸಿಗಬೇಕು, ಸರ್ಕಾರಿ ಉದ್ಯೋಗ, ಸರ್ಕಾರಿ ಅಥವಾ ನಮಗೆ ಬೇರೆ ಬೇರೆ ಎಜುಕೇಷನಲ್ಲಿ. ಬಟ್ ಆ ಒಂದು ಸೋಷಿಯಲ್ ಕ್ಲಾಸಿಫಿಕೇಷನ್ ನಡುವೆ ಅದರ ಒಳಗಡೆ ಒಂದು ವೇಟೆಡ್ ಪ್ರೆಫರೆನ್ಷಿಯಲ್ ಸಿಸ್ಟಮ್ ಇರಬೇಕು. ಸೊ ನಮಗೆ ಆ ಸೋಷಿಯಲ್ ಕ್ಲಾಸಿಫಿಕೇಷನ್ನಲ್ಲಿ ಯಾರ್ಯಾರು ಪ್ರಭಾವಿಗಳಿರ್ತಾರೋ, ಅಥವಾ ಯಾರ್ಯಾರು ಹಣವಂತರಿರ್ತಾರೋ, ಅಥವಾ ಯಾರ್ಯಾರು ಶಿಕ್ಷಣದ ಪಡೆದಿರ್ತಾರೋ ಎಷ್ಟು ತಲೆಮಾರುಗಳಿಂದ ಅವ್ರ ಮಕ್ಕಳಿಗೆ ಹೋಗೋದಕ್ಕಿಂತ ಆ ಒಂದು ಪ್ರೆಫರೆನ್ಷಿಯಲ್ ಸಿಸ್ಟಮ್ ಇದ್ದಾಗ ನೀವು ಗ್ರಾಮೀಣ ಭಾಗದವರು, ನೀವು ಆರ್ಥಿಕ ಹಿಂದುಳಿದಿರೋರು, ನೀವು ಶಿಕ್ಷಣದ ವಂಚಿತರು, ನೀವೊಂದು ಹ್ಯಾಂಡಿಕ್ಯಾಪ್ ಡಿಸಬಿಲಿಟಿ ಇರೋರು, ಇಂಥವ್ರಿಗೆ ನಾವು ಎಕ್ಸ್ಟ್ರಾ ಒಂದು ವೇಟ್ ಪಾಯಿಂಟ್ ಕೊಟ್ಟು ಅವ್ರಿಗೆ ಹೆಚ್ಚಾಗಿ ನಾವು ಒಂದು ರೀತಿ ಈ ಮೀಸಲಾತಿನಲ್ಲಿ ಕೊಡೋಂಗೆ ಮಾಡಬೇಕು. ಜ್ಞಾಪಕ ಇಟ್ಕೊಳ್ಳಿ ಪೂಜಾ ಅವರೇ, ಮೀಸಲಾತಿ ಅನ್ನೋದು ನಾಟ್ ಅನ್ ಎಕನಾಮಿಕ್ ಜಸ್ಟಿಸ್ ಮೆಕ್ಯಾನಿಸಮ್. ಎಕನಾಮಿಕ್ ಅಲ್ಲ, ಇಟ್ಸ್ ಅ ಸೋಷಿಯೋ ಎಜುಕೇಷನಲ್ ಅಂತ ನೋಡ್ಬೋದು, ಬಟ್ ಸೋಷಿಯಲ್ ಡೆಫಿನೆಟ್ಲಿ. ಸೊ ನಾವು ಎಕನಾಮಿಕ್ ವಿಚಾರ ಮಾತಾಡಬೇಕು ಅಂದರೆ ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕ ಯೋಜನೆಗಳನ್ನ ಬದಲಾಯಿಸ್ಬೇಕು. ಶ್ರೀಮಂತರಿಗೆ ಹೋಗ್ತಿರೋ ದುಡ್ಡನ್ನು ನಾವು ಅದನ್ನು ಶ್ರೀಮಂತರ ಮೇಲೆ ತೆರಿಗೆ ಹಾಕಿ ಮರು ಹಂಚಿಕೆ ಮಾಡಿ ಬಡವರು ಮಧ್ಯಮ ವರ್ಗನ ಬೆಳೆಸ್ಬೇಕು. ಅದು ಇಸ್ ಅ ಬಿಗ್ ಎಕನಾಮಿಕ್ ಈಸ್ ಬೆಟರ್ಮೆಂಟ್. ಬಟ್ ಮೀಸಲಾತಿ ಅಂದಾಗ ಇಟ್ಸ್ ಅ ಜನಸಂಖ್ಯೆ ಆಧಾರದ ಮೇಲೆ ಪ್ರಾತಿನಿಧ್ಯ. ಸೊ ಇಟ್ಸ್ ಅ ಸೋಷಿಯಲ್ ಜಸ್ಟಿಸ್ ಮೆಕ್ಯಾನಿಸಮ್. ಆ ಸೋಷಿಯಲ್ ಜಸ್ಟಿಸ್ ಒಳಗೆ ವೇಟೆಡ್ ಪ್ರೆಫರೆನ್ಷಿಯಲ್ ಸಿಸ್ಟಮ್ ಕೊಟ್ಟರೆ ನಮಗೆ ಆವಾಗ ನಿಜವಾಗ್ಲೂ ಯೋಗ್ಯರು, ಅರ್ಹತೆ ಇರೋರಿಗೆ ಜಾಸ್ತಿ ಪ್ರೆಫರೆನ್ಸ್ ಸಿಗುತ್ತೆ. ಮೇಲ್ವರ್ಗದಲ್ಲಿರುವಂತಹ ಜನರು ಕೆಲವರು ಫಿನಾನ್ಷಿಯಲಿ ತುಂಬ ಹಿಂದೆ ಇದ್ದಾರೆ, ಅವ್ರಿಗೆ ರಿಸರ್ವೇಷನ್ ಸಿಗಬೇಕು ಅನ್ನೋದು ನನ್ನ ಅಭಿಪ್ರಾಯ.
ನೀವು ಇದ್ರ ಬಗ್ಗೆ ಏನು ಹೇಳ್ತೀರಿ? ನಾನು ಅವೆಲ್ಲ ಹೇಳ್ದಂಗೆ ರಿಸರ್ವೇಷನ್ ಅನ್ನೋದು ಕೂಡ ಇಟ್ಸ್ ಅ ಸೋಷಿಯಲ್ ಜಸ್ಟಿಸ್ ಪ್ಯಾರಡೈಮ್. ಬಟ್ ಹೌದು, ಎಲ್ಲ ಸಮುದಾಯದಲ್ಲೂ ನಮಗೆ ಬಡವರು ಇದ್ದೇ ಇರ್ತಾರೆ. ಆ ಬಡವರಿಗೆ ನ್ಯಾಯ ಒದಗಿಸ್ಬೇಕು, ಅವರಿಗೆ ಆ ಬಡತನದಿಂದ ಹೊರಗೆ ತರಬೇಕು ಅಂದರೆ ನಮಗೆ ಎಕನಾಮಿಕ್ ಪಾಲಿಸೀಸ್ ನಮಗೆ ಭಾಳ ಮುಖ್ಯ. ಎಕ್ಸಾಕ್ಟ್ಲಿ ಸರ್. ಸೊ ಮೀಸಲಾತಿ is not an economic policy. Meenalati is not for economic justice. Meenalati is not meant to remove economic inequality. ಅದರ ಉದ್ದೇಶ ಅಲ್ಲವೇ ಅಲ್ಲ. ಮೀಸಲಾತಿ ಜನಸಂಖ್ಯೆ ಆಧಾರದ ಮೇಲೆ ಪ್ರಾತಿನಿಧ್ಯ ಕೊಡೋ ಉದ್ದೇಶ. ಎಕ್ಸಾಕ್ಟ್ಲಿ. ಬಟ್ ಎಕನಾಮಿಕ್ ಪಾಲಿಸೀಸ್ ಇಸ್ ಅ ವೆರಿ ವ್ಯಾಸ್ಟ್ ಬೇಕಾಗಿರೋ ಯೋಚನೆಗಳು. ಇವತ್ತು ಏನಾಗ್ತಾ ಇದೆ ಪೂಜಾ ಅವರೇ ಅಂದರೆ, ಇವತ್ತು ಬರೀ ಬೆಳೆದಿರೋರೇ ಅವ್ರ ಪರವಾಗಿ ಅವರು ಒಂದು ಮೂರನೇ ನಾಲ್ಕನೇ ಒಂದು ಏರ್ಪೋರ್ಟ್ ಕಟ್ತಾ ಇದ್ದಾರೆ. ಮಾಫಿಯಾ ಒಂದು ಮೈನಿಂಗ್ನವ್ರಿಗೆ ಬೇರೆ ಬೇರೆ ಬೆನಿಫಿಟ್ಸ್ ಕೊಟ್ಟು ರೈತರ ಭೂಮಿ ಅವ್ರು ಕಿತ್ಕೋಬೋದಂತ ಇದೆ. ಬೇರೆ ಬೇರೆ ರೀತಿಯಲ್ಲಿ ಪ್ರಭಾವಿಗಳ ಪರವಾಗಿ ಈ ಸರ್ಕಾರಗಳು ಕೆಲಸ ಮಾಡ್ತಾಯಿದ್ದಾರೆ. ಯಾರ ಮೇಲೆ ತೆರಿಗೆ ಹಾಕ್ತಾರೆ? ನಮಗೆ ಬಸ್ ದರ 15% ಜಾಸ್ತಿ ಮಾಡ್ತಾರೆ, ನಂದಿನಿ ಹಾಲ್ ಜಾಸ್ತಿ ಮಾಡ್ತಾರೆ, ನಮಗೆ GST ಜಾಸ್ತಿ ಮಾಡ್ತಾರೆ, ನಮಗೆ ಪಾಪ್ಕಾರ್ನ್ ಮೇಲೆ ಮಾಡ್ತಾರೆ. ಇದರಿಂದ ನಮಗೇನು ನ್ಯಾಯ ಇಲ್ಲ. ಹೌದು ಸರ್. ನಮ್ಗೆ ಯಾವ ಥರ ನಮಗೆ ಜಾಸ್ತಿ ಮಾಡಬೇಕು ಪೂಜಾ ಅವರೇ ಅಂದರೆ, ಈಗ 4 ಲಕ್ಷ ಕೋಟಿ ಬೊಕ್ಕಸದಲ್ಲಿದೆ. ಯಾವುದೇ ಪಕ್ಷ ಬಂದರೂ 4 ಲಕ್ಷ ಕೋಟಿ ಇದ್ದೇ ಇರುತ್ತೆ. ಅದನ್ನು ಹೆಚ್ಚಳ ಮಾಡಬೇಕು. ಹೆಚ್ಚಳ ಹೇಗೆ ಮಾಡೋದು? ಈ 1% ಅಥವಾ 40-50% ಆಸ್ತಿ ಇದೆ. ಭಾಳ ಉಳ್ಳವರು, ಭಾಳ ದೊಡ್ಡ ಪ್ರಮಾಣದ ಎಷ್ಟೋ ಒಂದು 10-20 ತಲೆಮಾರಷ್ಟು ದುಡ್ಡಿದೆ. ಅವನ ಮೇಲೆ ಪ್ರಗತಿಪರ ತೆರಿಗೆ ಹಾಕಿ ಆ ಬೊಕ್ಕಸನ 4 ಲಕ್ಷದಿಂದ ಹೆಚ್ಚಳ ಮಾಡಿ ಅದನ್ನು ಬಡವರಿಗೆ, ಮಧ್ಯಮ ವರ್ಗದವರಿಗೆ, ರೈತರ ಕಾರ್ಮಿಕರಿಗೆ, ನಮ್ಮ ಶ್ರಮಜೀವಿಗಳಿಗೆ ಬೆಳೆಸ್ಬೇಕು. ಸೊ ದೀಸ್ ಆರ್ ವೆರಿ ಬಿಗ್ ಎಕನಾಮಿಕ್ ಪಾಲಿಸೀಸ್. ನಾವು ಮೀಸಲಾತಿ ಅನ್ನೋದ್ರಿಂದ ನಮಗೆ ಇಟ್ಸ್ ಅ ಸೋಷಿಯಲ್ ಜಸ್ಟಿಸ್ ಪ್ಯಾರಡೈಮ್. ಅದು ಭಾಳ ಸಣ್ಣ ಮಟ್ಟಕ್ಕೆ ಅದು ಒಂದು ರೀತಿಯ ಎಕನಾಮಿಕ್ ಡಿಫ್ರೆನ್ಸ್ ಮಾಡೋದು, ಅದು ನಾವು ನೋಡಲೂಬಾರ್ದು ಆ ದೃಷ್ಟಿನಲ್ಲಿ. ಬಟ್ ಎಕನಾಮಿಕ್ ಪಾಲಿಸೀಸ್ ಆರ್ ವೆರಿ ಬಿಗ್. ಸೊ ಆ ಎಕನಾಮಿಕ್ ಪಾಲಿಸೀಸ್ನ ದೊಡ್ಡ ಪ್ರಮಾಣದಲ್ಲಿ ತಂದು ನಾವು ಆರ್ಥಿಕ ಸಮಾನತೆ ತರೋ ಒಂದು ಮೂಲ ಉದ್ದೇಶ ಆಗೋದು ನಮ್ಮ ಗುರಿ ಆಗಬೇಕು. ಓಕೆ, ವೆರಿ ಟ್ರೂ ಸರ್. ತುಂಬ ಚೆನ್ನಾಗಿ ಹೇಳಿದ್ರಿ. ಮೋದಿ ಸರ್ಕಾರದ ಬಗ್ಗೆ ಏನು ಹೇಳ್ತೀರಿ? ಮೋದಿ ಅವರ ಕೆಲಸಗಳ ಬಗ್ಗೆ ಏನು ಹೇಳ್ತೀರಿ? ನನಗೆ ಅವ್ರದ್ದು ಎಷ್ಟೋ ವಿಚಾರಗಳು ನಾನು ಒಪ್ಪಿಲ್ಲ, ಎಷ್ಟೋ ವಿಚಾರ ಒಪ್ಪಿದ್ದೀನಿ. ಓಕೆ. ಸೊ ಅವರು ಕೂಡ ನಾನು ಒಪ್ಪಿರೋದು ಯಾವುದು ಅಂದರೆ, ನನಗೆ ಅಫ್ಕೋರ್ಸ್ ಅವರು 370 ರದ್ದುವಿಕೆ ಮಾಡಿರೋದು ನಾನು ಒಪ್ತೆ. ಅದನ್ನು ಒಂದು ಬೇಡದೇ ಇರೋದು, ಬಟ್ ಅದನ್ನು ಮಾಡಿದ ರೀತಿ ನಾನು ಒಪ್ಪಲಿಲ್ಲ. ಅದು ಒಂದು ರೀತಿ ಅನ್ಡೆಮೊಕ್ರೆಟಿಕ್ ಆಗಿ ಮಾಡಿದ್ರು. ಬಟ್ ಅದನ್ನು ತೆಗೆದುಹಾಕಿದ್ದು ಐ ಥಿಂಕ್ ಇಟ್ ವಾಸ್ ಅ ಗುಡ್ ಥಿಂಗ್. ಇವಾಗಲೂ ಕಾಶ್ಮೀರ್ಗೆ ಇಂಟಿಗ್ರೇಷನ್ ಜಾಸ್ತಿ ಆಗಿದೆ. ಅವ್ರಿಗೂ ಕೂಡ ಬೇರೆ ಬೇರೆ ಥರ ಅವ್ರಿಗೆ ಟೂರಿಸಮ್ ಹೆಚ್ಚಾಗಿದೆ. ನಾನು ಕಾಶ್ಮೀರಕ್ಕೆ ಹೋಗಿದ್ದೆ, ಅದು ಕೂಡ ಕಾಶ್ಮೀರ ಜನರಿಗೂ ಒಳ್ಳೆಯದಾಗಿದೆ. ಅದು ಒಳ್ಳೆಯ ನಿರ್ಧಾರ. ಮತ್ತು ಮಹಿಳಾ ಮೀಸಲಾತಿನೂ ಕೂಡ ಭಾಳ ಒಳ್ಳೆಯದು. ಅದು ಒಂದು ತಂದಿರೋದು ಮೋದಿ ಸರ್ಕಾರ, ಅದು ಒಳ್ಳೆಯದೇ. ಮತ್ತು ನಾನು ಕೂಡ ವಕ್ಫ್ ತಿದ್ದುಪಡಿಗೆ ನಾನು ಕೂಡ ಬೆಂಬಲ ಸೂಚಿಸಿದ್ದೀನಿ. ಅದು ಕೂಡ ನನ್ನ ಪ್ರಕಾರ ವಕ್ಫ್ ತಿದ್ದುಪಡಿ ಅದು ಒಂದು ಪ್ರಜಾಪ್ರಭುತ್ವದಲ್ಲಿ ಪಾರದರ್ಶಕತೆಯೂ ಒಳ್ಳೆಯದು, ಮುಸಲ್ಮಾನರಿಗೂ ಒಳ್ಳೆಯದು, ಎರಡಕ್ಕೂ ಒಳ್ಳೆಯದು ನನ್ನ ವಾದ. ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ವಿಚಾರದಲ್ಲಿ ಅವ್ರು ಗಟ್ಟಿಯಾಗಿ ಕೆಲಸ ಮಾಡಿದ್ದಾರೆ. ಅದು ಕೂಡ ದೀಸ್ ಆರ್ ದ 4 ಗುಡ್ ಥಿಂಗ್ಸ್ ನಾನು ನೋಡೋದು. ಯಾವುದನ್ನು ನಾನು ಸರಿಯಾಗಿ ಕಾಣಲಿಲ್ಲ ಅಂದರೆ, ನಮಗೆ ಕೆಲವು ವಿಚಾರಗಳಲ್ಲಿ ನಮಗೆ ಅವರಿಗೆಲ್ಲ ಒಂದು ಕಡೆ ಅವರು ಕೆಲವು ಮಾತುಗಳು ಆಡೋದು, ಈ ನುಸಲ್ಕೋರರು ಅಂತ ಮಾತಾಡೋದಾಗಿರ್ಬೋದು, ಅಥವಾ CAA ತಂದಿರೋದು. ಫಸ್ಟ್ ಟೈಮ್ ದೇಶದಲ್ಲಿ ಯಾವತ್ತೂ ಕೂಡ ಒಂದು ಧರ್ಮ ಆಧಾರಿತವಾಗಿ ಪೌರತ್ವ ಗುರುತಿಸಿಲ್ಲ. ನಮ್ಮ ದೇಶ ಧರ್ಮ ಮೀರಿ, ನಮ್ಮ ದೇಶ ಒಂದು ಸೆಕ್ಯುಲರ್ ದೇಶ ಅಂದಾಗ, ಧರ್ಮ ನಿರಪೇಕ್ಷ ದೇಶ ಅಂದಾಗ ಎಲ್ಲ ಧರ್ಮಗಳಿಗೂ ಒಪ್ಪಿಗೆ ಮಾಡಿ ಒಂದು ಧರ್ಮ ಅನ್ನೋದು ಒಂದು ರೀತಿ ದೇಶದಿಂದ ಆಚೆ ಇಟ್ಟರೆ ಅಥವಾ ಅದನ್ನೇ ಗುರುತಿಸಿದ್ರೆ ಅದು ಒಳ್ಳೆಯ ನಿರ್ಧಾರ ಆಗಲ್ಲ. ಮತ್ತು ನಮಗೆ ಅದರಿಂದ ಮತ್ತು ಕೆಲವ್ರಿಗೆ ಅದರಿಂದ ಸ್ವಲ್ಪ ಕೆಲವೊಂದು ಎಕ್ಸ್ಟ್ರೀಮಿಸ್ಟ್ ವೈಲೆಂಟ್ ಫೋರ್ಸಸ್ಗೆ ಒಂದು ರೀತಿ ಒಂದು ಅವ್ರಿಗೆ ಉತ್ಸಾಹ ಕೊಟ್ಟಂಗಾಗಿದೆ. ಸೊ ಈ ರೀತಿಯಲ್ಲಿ ನಾನು ಹಿಂದುತ್ವ ನಾನು ಯಾವುದು ಒಪ್ಪೋನಲ್ಲ. ಬಟ್ ಹಿಂದುತ್ವ ಒಪ್ಪಲ್ಲ ಅನ್ನೋ ಕಾರಣಕ್ಕೆ ಈ ಒಂದು ಮನುವಾದಿ ಕಾಂಗ್ರೆಸ್ ಜೊತೆ ಅಲಯನ್ಸ್ ಇಂಡಿಯಾ ಜೊತೆ ಸೇರೋದು ಅದು ನೀವು ಹಿಂದೂ ಅಲ್ವಾ ಸರ್? ನೀವು ಹಿಂದೂ ಅನ್ನೋದು ಹೆಂಗೆ ಗುರುತಿಸ್ತೀರಾ? ಒಂದು ಹೇಳ್ತೀನಿ ಪೂಜಾ ಅವರೇ, ನಮಗೆ ಇವಾಗ ಹಿಂದೂಸ್ತಾನ್ ಬೇರೆ, ಹಿಂದೂ ಧರ್ಮ ಬೇರೆ, ಹಿಂದೂ ರಾಷ್ಟ್ರ ಬೇರೆ, ಹಿಂದುತ್ವ ಬೇರೆ. ಇವೆಲ್ಲ ಪದಗಳಲ್ಲಿ ಹಿಂದೂ HINDU ಅನ್ನೋ ಪದ ಸೇರಿದೆ. ಬಟ್ ಇವೆಲ್ಲ ಒಂದೊಂದು ಅರ್ಥ ಬರುತ್ತೆ. ಹಿಂದೂಸ್ತಾನ್ ಅನ್ನೋ ತಗೊಳ್ಳೋಣ. ಹಿಂದೂಸ್ತಾನ್ ಅನ್ನೋದು ಎಲ್ಲಿ, ಅದು ಒಂದು ಭೌಗೋಳಿಕ ಒಂದು ಹೆಸರು. ಸಿಂಧು ನದಿ, ನಮ್ಮ 1000 ವರ್ಷಗಳ ಸಿಂಧು ನದಿಯಿಂದ ಯಾರು ಆ ಕಡೆ ಬದುಕ್ತಾರೋ ಅವರೆಲ್ಲ ಹಿಂದೂಗಳು ಅನ್ನೋ ಒಂದು ಭೌಗೋಳಿಕ. ಅದರಲ್ಲಿ ನೀವು ಯಾವ ಧರ್ಮ ಆಗಿದ್ದೀರೋ, ಯಾವ ಜಾತಿ ಆಗಿದ್ದೀರೋ, ಯಾವುದು ಲೆಕ್ಕ ಬರದೆ ಒಂದು ಹಿಂದೂಸ್ತಾನ ಒಂದು ಪ್ರಾದೇಶಿಕವಾದ ಭೌಗೋಳಿಕತೆ. ಫೈನ್. ಹಿಂದೂ ಧರ್ಮ ಅನ್ನೋದೇನು? 200 ವರ್ಷದ ಹಿಂದೆ ರಾಜಾ ರಾಮ್ ಮೋಹನ್ ರಾಯ್ ಅವರು ಬ್ರಾಹ್ಮಣ್ಯ ಧರ್ಮ, ಚತುರ್ವರ್ಣ ಧರ್ಮ, ವರ್ಣಾಶ್ರಮ, ವೈದಿಕ ಧರ್ಮಕ್ಕೆ ಹಿಂದೂ ಧರ್ಮ ಅಂತ ಗುರುತಿಸಿದ್ರು. ಸೊ ಆ ಒಂದು
ಸನಾತನ ಧರ್ಮ ಅಂತ ಏನು ಹೇಳ್ತೀವಿ ಅದು ಒಂದು ವೈದಿಕ ಧರ್ಮಕ್ಕೆ ಹಿಂದೂ ಅನ್ನೋ ಪದ ಸೇರಿಸಿ ಅದು ಹಿಂದೂ ಧರ್ಮ ಆಯಿತು. ಸೊ ಅದು ಒಂದು 3,000 ವರ್ಷದ ಒಂದು ಧರ್ಮ ಅಂತ ಗುರುತಿಸ್ಬೋದು. ಸೊ ಅದು ಬೇರೆ, ಹಿಂದೂಸ್ತಾನ್ ಬೇರೆ. ಇವಾಗ ಹಿಂದೂ ರಾಷ್ಟ್ರ ಮತ್ತು ಹಿಂದುತ್ವ ಇದು ಬೇರೆ. ಇದು ಹಿಂದುತ್ವ ಅನ್ನೋ ಪದ ಕಾಯಿನ್ ಮಾಡಿದ್ದು ಸಾವರ್ಕರ್, ಒಂದು 100-102 ವರ್ಷ ಆಗಿದೆ. ಆ ಹಿಂದುತ್ವದ ಪರಿಕಲ್ಪನೆ ಒಂದು ಸೋಸಿಯೋ ಕಲ್ಚರ್ ಪೊಲಿಟಿಕಲ್ ಐಡಿಯಾಲಜಿ. ಆ ಪೊಲಿಟಿಕಲ್ ಐಡಿಯಾಲಜಿನಲ್ಲಿ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಅದು ಒಂದು ಸಾವರ್ಕರ್ದು ಮತ್ತು RSSನ ಪರಿಕಲ್ಪನೆ, ಒಂದು 100 ವರ್ಷದ ಪರಿಕಲ್ಪನೆ. ಅದರಲ್ಲಿ ಹಿಂದೂ ನಾವೆಲ್ಲರೂ ಒಂದು ಅಂತ ಹೇಳಿ ಅಲ್ಪಸಂಖ್ಯಾತರನ್ನ ಒಂದು ಹೊರಗಿಡೋ ಒಂದು ಆಲೋಚನೆ ಅಥವಾ ಒಂದು ಇತರರು ಅಂತ ಮಾಡೋದು, ಇದು ನನಗೆ ಸರಿ ಕಾಣಲ್ಲ. ಈ ಸಿದ್ಧಾಂತ ಪೊಲಿಟಿಕಲಿ ನನಗೆ ಸರಿ ಕಾಣಲ್ಲ. ಸೊ ನೀವು ಹಿಂದೂ ಅಂದಾಗ ನೀವು ಯಾವ ವ್ಯಾಖ್ಯಾನದಲ್ಲಿ ಹಿಂದೂ ಅಂತ ಹೇಳ್ತೀರಾ? ಅದು ಒಂದು ಭೌಗೋಳಿಕನ, ಅದು ಒಂದು ಧರ್ಮದ ಅಡಿಯಲ್ಲ, ಅದು ಒಂದು ಪೊಲಿಟಿಕಲ್ ಸಿದ್ಧಾಂತನ, ಅದು ಯಾವ ವ್ಯಾಖ್ಯಾನ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ಒಂದೊಂದು ಥರ ವ್ಯಾಖ್ಯಾನಿಸ್ತೀನಿ. ನನ್ನನ್ನು ನಾನು ಒಬ್ಬ ಸಮಾನತಾವಾದಿ ಅಂತ ನಾನು ಗುರುತಿಸ್ಕೊಳ್ತೀನಿ. ನಾನು ಒಬ್ಬ ಸಮಾಜ ಬಯಸೋನು. ಆ ಸಮಾನತೆಗೋಸ್ಕರ ನಾನು ದಿನನಿತ್ಯ ಒಬ್ಬರನ್ನು ಸಮಾನವಾಗಿ ನೋಡೋದು, ಒಂದು ಸಮಾನತೆಯ ಸಮಾಜ ಕಟ್ಟೋದು. ಸಮಾನತೆ ನಮಗೆ ಅಸ್ತ್ರನೂ ಆಗುತ್ತೆ, ಒಂದು ಗುರಿನೂ ಆಗುತ್ತೆ. ಸೊ ಹಿಂದೂ ಅಂತ ಕರೆಯೋರು ಸಹಜ, ಹಿಂದೂ ಅಂತ ಅವ್ರು ಕಲ್ತ್ಕೊಳ್ಳಿ, ಅವರು ಪ್ರತಿಯೊಬ್ಬರು ಹಿಂದೂ ಅಂತ ಅವರ ವ್ಯಾಖ್ಯಾನದ ಪ್ರಕಾರ ಅವ್ರು ಮಾಡ್ಕೊಳ್ಳಿ, ಅದು ಅವ್ರ ಹಕ್ಕಿದೆ. ಬೇರೆ ಬೇರೆ ನೀವು ಅದು ಧರ್ಮ ದೃಷ್ಟಿಯಿಂದ ಮುಸ್ಲಿಮ್ ಆಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಬೌದ್ಧರಾಗಿರ್ಬೋದು, ಸಿಖ್ರಾಗಿರ್ಬೋದು, ಜೈನರಾಗಿರ್ಬೋದು, ಬಸವವಾದಿಗಳಾಗಿರ್ಬೋದು, ಬಸವ ಧರ್ಮದವರು ಆಗಿರ್ಬೋದು, ಅವ್ರವ್ರ ಇಷ್ಟ. ಬಟ್ ನಾನು ಒಬ್ಬ ಸಮಾನತಾವಾದಿ ಅಂತ ನನ್ನನ್ನು ಗುರುತಿಸ್ಕೊಳ್ತೀನಿ. ಸರ್, ಜಾತಿ ವಿಚಾರ ಆಗಿರ್ಬೋದು, ಧರ್ಮ ವಿಚಾರ ಅಂತ ಬಂದಾಗ ದೊಡ್ಡ ದೊಡ್ಡ ಯುದ್ಧಗಳೇ ಆಗಿದೆ ಸರ್. ಹಾಗಾದರೆ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ದೊಡ್ಡ ಯುದ್ಧಗಳು ಇವತ್ತಿಗೂ ನಡೀತಾ ಇದೆ. ಅದು ಇದರಲ್ಲಿಂದ ಶಸ್ತ್ರಾಸ್ತ್ರ ಯುದ್ಧ ಅಲ್ಲ, ಅದು ಒಂದು ಅಹಿಂಸಾವಾದದ ಒಂದು ವೈಚಾರಿಕ ಯುದ್ಧಗಳು ಇವತ್ತು ಗಟ್ಟಿಯಾಗಿ ನಡೀತಾ ಇದ್ದಾವೆ ಪೂಜಾ ಅವರೇ. ಆ ಯುದ್ಧದಲ್ಲೂ ನಮ್ಮದು ಕೂಡ ಒಂದು ದೊಡ್ಡ ಸೈನ್ಯ ಇದೆ. ನಾವೆಲ್ಲ ಸಮಾನತಾವಾದಿಗಳು, ನಾವೆಲ್ಲ ಸಂವಿಧಾನ ವಿಚಾರಗಳನ್ನ ಪೀಠಿಕೆಯನ್ನು ಎತ್ತಿ ಹಿಡಿತಾ ಇರೋರು. ನಾವು ಆ ಯುದ್ಧದಲ್ಲಿ ಪಾಲ್ಗೊಳ್ತಾ ಇದ್ವಿ. ಬಟ್ ನಾವು ಯಾವ ಒಂದು ತಲ್ವಾರೋ ಅಥವಾ ಬಂದೂಕ ಇಟ್ಕೊಂಡು ಪಾಲ್ಗೊಳ್ತಾ ಇಲ್ಲ. ನಾವು ನಮ್ಮ ವಿಚಾರಗಳು, ನಮ್ಮ ಓದು, ನಮ್ಮ ಬಾಬಾ ಸಾಹೇಬರು, ತಂದೆ ಪೆರಿಯಾರ್, ಕುವೆಂಪು, ಶರಣರು, ನಮಗೆ ಈ ಥರದವರು, ಪೂಲೆ ದಂಪತಿಗಳು, ಇವರು ಹೇಳಿರೋ ವಿಚಾರಗಳ ಮುಖಾಂತರ ನಾವು ಇವತ್ತಿನ ದಿನ ನಾವು ಫೈಟ್ ಮಾಡ್ತಾ ಇದ್ದೀವಿ. ಸೊ ಯುದ್ಧಗಳು ಬೇಕು, ಬಟ್ ಆ ಯುದ್ಧಗಳು ಒಂದು ಅಹಿಂಸಾವಾದ ಯುದ್ಧಗಳೇ ನಮಗೆ ಪ್ರಜಾಪ್ರಭುತ್ವನ ಗಟ್ಟಿಗೊಳಿಸೋದು. ಬಟ್ ನಮ್ಮ ವಿಚಾರ, ನಮ್ಮ ಮನಸ್ಸಿನ ಸತ್ಯ ನಾವು ಒಂದು ಹೇಳ್ತೀವಿ. ನಾವು ಈ ಬಲಪಂಥಿ ಹಿಂದುತ್ವ ನಮ್ಮದಲ್ಲ, ಮಧ್ಯಪಂಥಿ ಮನುವಾದ ನಮ್ಮದಲ್ಲ, ಎಡಪಂಥಿ ಕಮ್ಯುನಿಸ್ಟ್ ನಮ್ಮದೇ ಅಲ್ಲ. ನಮ್ಮದೇ ಆದ ಒಂದು ಸತ್ಯಪಂಥ ಅಂತ ನಾವು ಗುರುತಿಸ್ತೀವಿ. ನಮ್ಮದೇ ಆದ ಇಡೀ ಅನ್ಯಾಯದ ವ್ಯವಸ್ಥೆ ವಿರುದ್ಧ ಒಂದು ಸಮಾಜದ ಪರವಾಗಿ ನಾವು ನಿಂತ್ಕೊಳ್ತೀವಿ. ಓಕೆ ಸರ್, ಭಾಳ ಜನ ಹೇಳ್ತಾರೆ ಭಗವದ್ಗೀತೆನ ಓದಬೇಕು, ಭಗವದ್ಗೀತೆ ಅಂದರೆ ಅದು ಒಂದು ಪವರ್ ಅಂತ ಹೇಳಿ. ಸೊ ನಿಮಗೆ ಈ ಭಗವದ್ಗೀತೆ ಅಂದರೆ ಏನು ಅನಿಸುತ್ತೆ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಪೂಜಾ ಅವರೇ, ನಾನು ಮಹಾಭಾರತ ಬಗ್ಗೆ ನನಗೆ ಭಾಳ ಅಭಿಮಾನ ಇದೆ. ಓಕೆ, ನಾನು ಮಹಾಭಾರತ ಅದು ಯಾವಾಗ ಬಂತು ನೀವು ಕರೆಕ್ಟಾಗಿ ಪ್ಲೇಸ್ ಮಾಡಬೇಕು, ಮಹಾಭಾರತಗಳು ಮತ್ತು ರಾಮಾಯಣಗಳು ಅಂತ ಪ್ಲೇಸ್ ಮಾಡಬೇಕು ಅಂದರೆ ಅದು ಒಂದು ಬುದ್ಧ ಮಹಾವೀರನ ನಂತರ ಬಂದಿರೋದು ಅಲ್ವಾ. ಸೊ ನಾನು ಆ ಕಾರಣಕ್ಕೆ ಅದನ್ನು ಒಂದು ಧರ್ಮಕ್ಕೆ ಸೀಮಿತ ಅಂತ ನಾನು ಯಾವತ್ತೂ ನೋಡಿರೋನಲ್ಲ. ನಾನು ಅದು ಒಂದು ಉಪಖಂಡ ಮತ್ತು ಇಡೀ ಒಂದು ಸಬ್ ಕಾಂಟಿನೆಂಟ್ಗೆ ಸೇರಿರೋ ಗ್ರಂಥಗಳು, ಒಂದು ಎಸೆನ್ಷಿಯಲಿ ಟೆಕ್ಸ್ಟು. ಸೊ ಅದನ್ನು ನಾನು ಕಾಲೇಜ್ನಲ್ಲಿ ಮಹಾಭಾರತ ನಾನು ಹೇಳ್ಕೊಡ್ತಾ ಇದ್ದೆ ನಮ್ಮ ಬೇರೆ ಸ್ಟೂಡೆಂಟ್ಸ್ಗಳಿಗೆ. ಮಹಾಭಾರತ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಭಗವದ್ಗೀತೆ ವಿಚಾರ ಬಂದಾಗ ಚರ್ಚೆಗಳಿರುತ್ತೆ, ಅದು ಆಮೇಲೆ ಸೇರಿಸಿದ್ದೋ ಅಥವಾ ಅದು ಒಂದು ಸೈದ್ಧಾಂತಿಕವಾಗಿ ಸೇರಿಸಿದ್ದು. ಒಂದು ಹೇಳ್ತೀನಿ, ನಮ್ಮ ಪುರಾಣಗಳು ಹೇಳಬೇಕು ಅಂದರೆ ಪೂಜಾ ಅವರೇ, ಯಾವುದನ್ನು ಜನ ಸತ್ಯ ಅಲ್ಲ ಅಂತ ಗೊತ್ತಿದ್ದು ನಂಬ್ತಾರಲ್ಲ, ಅದನ್ನೇ ಪುರಾಣಗಳು ಅಂತ ಹೇಳ್ತಾರೆ. ಸೊ ಆ ವಿಚಾರಗಳಲ್ಲಿ ಇವು ಕಥೆಗಳಲ್ಲಿ ಸತ್ಯ ಇರುತ್ತೆ. ಬಟ್ ಅದು ಸತ್ಯ ಅಂದರೆ ವೈಜ್ಞಾನಿಕವಾಗಿ ನಾನು ನೋಡೋಣಾದಾಗ ನನಗೆ ಭಾಳ ಆಸಕ್ತಿ ಇದೆ ಈ ಕಥೆಗಳ ಬಗ್ಗೆ. ಬಟ್ ಈ ಕಥೆಗಳನ್ನ ನನಗೆ ಪವರ್ ಇದೆ ಅಥವಾ ಎಲ್ಲೋ ಒಂದು ಕಡೆ, ಅದು ಯಾವುದೇ ಪುಸ್ತಕ, ಅದು ಭಗವದ್ಗೀತೆ ಆಗಿರ್ಬೋದು, ಅದು ಖುರಾನ್ ಆಗಿರ್ಬೋದು, ಅದು ಬೈಬಲ್ ಆಗಿರ್ಬೋದು, ಇದರಲ್ಲಿ ಎಲ್ಲೋ ಒಂದು ಕಡೆ ಇದರಲ್ಲಿ ವಿಶೇಷವಾದ ಪವರ್ ಇದೆ ನಾನು ನಂಬೋನಲ್ಲ. ನಾನು ಭಗವದ್ಗೀತೆನಲ್ಲಿ ಪವರ್ ಇಲ್ಲ ಅಂತ ಇಲ್ಲ ಅಂತ ಹೇಳೋದಲ್ಲ, ನಾನು ಒಂದು ಅದರಿಂದ ಕಲಿಯೋದು ಬೇಕಾದಷ್ಟು ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಫಲಾಫಲಗಳನ್ನು ಅಪೇಕ್ಷಿಸಬಾರ್ದು, ಕರ್ತವ್ಯ ಮಾಡಬೇಕು ಅನ್ನೋ ಇವೆಲ್ಲ ಒಂದು ಭಾಳ ಒಳ್ಳೆಯ ಒಂದು ಸಂದೇಶಗಳು. ಬಟ್ ನಮಗೆ ಪ್ರತಿಯೊಂದು ಪುಸ್ತಕದಲ್ಲೂ ಭಾಳ ವಿಶೇಷವಾದ ವಿಚಾರಗಳಿರುತ್ತೆ. ನಾನು ಎಷ್ಟೋ ಒಂದು ಸಲ್ಮಾನ್ ರಶ್ಡಿ ಪುಸ್ತಕಗಳು ಕೆಲವು ಓದ್ತೀನಿ, ಅದರಲ್ಲಿ ಭಾಳ ಒಳ್ಳೆಯ ವಿಚಾರಗಳಿರುತ್ತೆ. ನಾನು ಒಂದು ಕೆಲವರು ಬೇರೆ ಡಿಬ್ರಮನೈಸಿಂಗ್ ಹಿಸ್ಟರಿ ಅಂತ ಬ್ರಜರಂಜನ್ ಮಣಿ ಪುಸ್ತಕ ಓದ್ತಾ, ಅದು ಭಾಳ ಅದ್ಭುತವಾದ ವಿಚಾರಗಳಿರುತ್ತೆ. ನನಗೆ ಒಂದು ಪುಸ್ತಕ ಅಂತ ನಾನು ನೋಡಲ್ಲ ಪೂಜಾ, ನನಗೆ ಲಕ್ಷಾಂತರ ಪುಸ್ತಕಗಳನ್ನು ನಾವು ಓದಿ ತಿಳ್ಕೊಳ್ಳೋದು ಭಾಳ ಇದ್ದೇ ಇರುತ್ತೆ.
ಸೊ ಬಟ್ ಒಂದು ಹೇಳ್ತೀನಿ, ಈ ಒಂದು ಪುರಾಣಗಳಲ್ಲಿ ಇದು ಒಂದು ಬ್ರಾಹ್ಮಣ್ಯಕ್ಕೂ ಒಂದು ಸಮಾಜಕ್ಕೂ ಒಂದು ಘರ್ಷಣೆ ನಡೀತಾ ಇರುತ್ತೆ, ಬಹಳ ವರ್ಷಗಳಿಂದ ಘರ್ಷಣೆ ನಡೀತಾ ಇದೆ. ಸೊ ನಮಗೆ ಬೇರೆ ಬೇರೆ ಮಹಾಭಾರತಗಳಿದ್ದಾವೆ, ಬೇರೆ ಬೇರೆ ನೂರಾರು ರಾಮಾಯಣಗಳಿದ್ದಾವೆ. ಸೊ ಈ ಒಂದು ರೀತಿ ಪ್ರತಿಯೊಂದು ಅವ್ರದ್ದೇ ಆದ ಒಂದು ರೀತಿಯಲ್ಲಿ ನಾನು ಒಂದೇ ಒಂದು ಒರಿಜಿನಲ್ ರಾಮಾಯಣ ಅಥವಾ ಒರಿಜಿನಲ್ ಮಹಾಭಾರತ ಅಂತ ಹೇಳೋಕ್ಕಾಗಲ್ಲ. ಎಷ್ಟೋ ಒಂದು ರಾಮಾಯಣಗಳು ನೂರಾರು ಬರ್ತವೆ. ಭಗವದ್ಗೀತೆ ಆವಾಗ ಒಂದು ಸಿದ್ಧಾಂತದವ್ರು ಸೇರಿಸಿರ್ಬೋದು, ಜನರಿಗೆ ನಂಬಿಕೆ ಇರ್ಬೋದು. ಆ ನಂಬಿಕೆನ ನಾನು ಯಾವುದೇ ಕಾರಣಕ್ಕೂ ಅದು ಅವ್ರ ಮನಸ್ಸಿನಲ್ಲಿರೋದು ಸುಳ್ಳು ಅಂತ ಹೇಳ್ತಾ ಇಲ್ಲ, ಅವ್ರ ಮನಸ್ಸಿನಲ್ಲಿರೋದು ಸತ್ಯ ಇರ್ಬೋದು. ನಾನು ಒಬ್ಬ ವೈಜ್ಞಾನಿಕವಾಗಿ ನೋಡೋನು, ನಾನೊಬ್ಬ ವೈಚಾರಿಕವಾಗಿ ನೋಡೋನು. ನನಗೆ ಎಲ್ಲ ಯಾರು ಸಮಾನತೆ ಸಾರಿದರೋ, ಸಮಾಜ ಯಾರು ಹೇಳುತ್ತೋ ಅದಕ್ಕೆಲ್ಲ ನನಗೆ ಸಹಮತ ಇದೆ. ಸಮಾಜ ಬಿಟ್ಟು ಏನಾದರೂ ಹೇಳಿದ್ರೆ ಅದನ್ನು ನಾನು ಅಷ್ಟೊಂದು ಜೀರ್ಣಿಸ್ಕೊಳ್ಳೋಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರಲ್ಲಿ ಭಗವದ್ಗೀತೆ ಕೆಲವು ಒಳ್ಳೆಯ ವಿಚಾರನೂ ಇದೆ, ಕೆಲವು ವಿಚಾರಗಳು ಒಪ್ಪದೇ ಇರೋದು, ಮಹಿಳೆಯರ ಬಗ್ಗೆ ಗೌರವ ಕೊಡದೇ ಇರೋದು, ಜಾತಿ ವಿಚಾರದಲ್ಲಿ ಇದ್ದರೂ ಅದು ಕೂಡ ಇರ್ಬೋದು. ಸೊ ನಾನು ನೋಡಿ, ಯಾವ ಒಂದು ಆಥರು, ರೈಟರು ಸಂಪೂರ್ಣವಾಗಿ ಒಪ್ಪಬೇಕನ್ನೋಕ್ಕಿಂತ ಒಳ್ಳೇದು ತೊಗೊಳ್ಳೋಣ, ಸಮಾಜಕ್ಕೋಸ್ಕರ ಒಳ್ಳೇದಿರೋದು, ಒಳ್ಳೇದಲ್ಲದೆ ಇರೋದನ್ನು ಅದನ್ನು ಯಾಕೆ ಬೇಕು ಅಂತ ಪ್ರಶ್ನೆ ಮಾಡೋಣ. ಬಟ್ ಏನೇ ಇದ್ರೂ ನಾನು ಪವರು, ಈ ಮಿಸ್ಟಿಕಲ್ ಪವರ್ ಅಂತ ನಾನು ನೋಡೋನು ಯಾವುದು. ಹಾಗಾದರೆ ರಾಮ ಅನ್ನೋರು ಇದ್ದಾರೆ ಅನ್ನೋದು ನೀವು ನಂಬಲ್ವಾ ಸರ್? ರಾಮ ಅನ್ನೋದು ಭಾಳ ಚೆನ್ನಾಗಿದೆ ಕಥೆಗಳು, ರಾಮಾಯಣಗಳು. ಯಾವ ರಾಮಾಯಣ ಅಂತ ಪ್ರಶ್ನೆ ಬರುತ್ತೆ. ನಮ್ಗೆ ಇವತ್ತಿನ ವಾಲ್ಮೀಕಿ ರಾಮಾಯಣದಲ್ಲಿ ನಮ್ಗೆ ಗೊತ್ತಿದೆ ಕಥೆ. ಕೆಲವು ರಾಮಾಯಣಗಳಲ್ಲಿ ಏನಾಗುತ್ತೆ ಪೂಜೆ ಅವರೇ ಅಂದರೆ, ರಾಮ ಸೀತೆ ಅಣ್ಣ ಆಗಿರ್ತಾರೆ. ಕೆಲವು ರಾಮಾಯಣಗಳಲ್ಲಿ ಸೀತೆ ರಾವಣನ ಮಗಳಾಗಿರ್ತಾರೆ. ಕೆಲವು ರಾಮಾಯಣಗಳಲ್ಲಿ 10 ತಲೆ ರಾವಣನ ಬರ್ತಾನೆ, ಅದನ್ನು ರಾಮ ಸಾಯಿಸ್ತಾನೆ. 100 ತಲೆ ರಾವಣ ಬರ್ತಾನೆ, ಸೀತೆ ಸಾಯಿಸ್ತಾನೆ. ಒಂದೊಂದು ರಾಮಾಯಣದಲ್ಲಿ ಒಂದೊಂದು ಇರುತ್ತೆ. ಒಂದು ಒರಿಜಿನಲ್ ರಾಮಾಯಣ ಅಂತ ಇಲ್ಲ. ಊರ ಟೆಕ್ಸ್ಟ್ ಅಂತ AK ರಾಮಾನುಜನ್ ಹೇಳಿದೆ, ಊರ ಟೆಕ್ಸ್ಟ್ ಅನ್ನೋದು ಇಲ್ಲ. ಎಲ್ಲ ರಾಮಾಯಣಗಳು ಆದಾಗದೇ ಪ್ರಾದೇಶಿಕವಾಗಿ ಬೆಳೀತಾ ಬಂತು. ಇವೆಲ್ಲ ನಮಗೆ ಅಫ್ಕೋರ್ಸ್ ಅಯೋಧ್ಯ ರಾಮ ಅಂದು ಈ ಇಂಟ್ರೆಸ್ಟಿಂಗ್ ಆಗಿದೆ. ಆ ಒಂದು ಇಂಟ್ರೆಸ್ಟಿಂಗ್ ಕಥೆಗಳು, ಹಸ್ತಿನಾಪುರದಲ್ಲಿ ನಮ್ಮ ಪಾಂಡವರದ್ದು ಇಂಟ್ರೆಸ್ಟಿಂಗ್ ಕಥೆಗಳು. ನನಗೆ ಬಹಳ ಇಷ್ಟವಾದ ಕಥೆ ಯಾವುದು ಅಂದರೆ, ಈ ಒಂದು ವೈಶಂಪಾಯ ಸರೋವರದಲ್ಲಿ ದುರ್ಯೋಧನ ಇರ್ತಾನೆ. ಆ ದುರ್ಯೋಧನ ಇದ್ದಾಗ ಪಾಂಡವರು ಕುರುಕ್ಷೇತ್ರ ಯುದ್ಧ ಆದಮೇಲೆ ಬರ್ತಾರೆ. ಬಂದುಬಿಟ್ಟು ಅಲ್ಲಿ ಯುಧಿಷ್ಠಿರ ಹೇಳ್ತಾನೆ, ನೀವು ಆಚೆ ಬಾರಪ್ಪ ದುರ್ಯೋಧನ ಅಂತ. ಆಚೆ ಬರಲ್ಲ. ನೀನು ಯಾರು ಬೇಕಾದರೂ ನೀನು ಇಲ್ಲಿ 5 ಜನ ಜೊತೆ ನೀನು ಯಾರು ಬೇಕು 4 ಜನ 5 ಜನ ಯಾರು ಬೇಕಾದ ಜೊತೆ ಯುದ್ಧ ಮಾಡು, ನನಗೆ ಅರ್ಧ ರಾಜ್ಯ ನಿನಗೆ ಕೊಡ್ತೀನಿ ಅನ್ನೋ ಒಂದು ರೀತಿ ಕೊಡ್ತಾರೆ. ಬರಲ್ಲ. ಆದರೆ ಯಾವಾಗ ದುರ್ಯೋಧನ ಆಚೆ ಬರ್ತಾನೆ, ಯುಧಿಷ್ಠಿರ, ಅರ್ಜುನ, ನಕುಲ, ಸಹದೇವ ಯಾರ ಜೊತೆ ಬೇಕಾದರೂ ಯುದ್ಧ ಮಾಡಿ ದುರ್ಯೋಧನ ಗೆಲ್ತಾ ಇದ್ದ. ಬಟ್ ಅವನ ಜೊತೆ ಯುದ್ಧ ಮಾಡಲ್ಲ. ಭೀಮನೇ ಬೇಕು, ನಾನು ಭೀಮನ ಜೊತೆನೇ ಯುದ್ಧ ಮಾಡಬೇಕು ಅಂತ ಹೊರಗೆ ಬರ್ತಾನಲ್ಲ, ಅದು ಒಂದು ಸಾಮರ್ಥ್ಯ. ನಮಗೆ ಫೈಟ್ ಮಾಡಬೇಕು ಅಂದರೆ ದೊಡ್ಡ ಒಂದು ಪ್ರತಿಸ್ಪರ್ಧಿನೇ ನಮ್ಗೆ ಬೇಕಾಗತ್ತೆ. ನಮಗೆ ಯಾರೋ ಒಬ್ಬರು ನಾನು ಗೆಲ್ಲಬೇಕು ಅಂತ ಅಲ್ಲ, ನನ್ನ ಪೌರುಷ ಬೇಕಾಗುತ್ತೆ. ನೀವು ನಿಜವಾಗ್ಲೂ ಶಕ್ತಿಶಾಲಿ. ಅದು ಬರೀ ಒಂದು ಗದಾ ಯುದ್ಧನಲ್ಲಿ ಮಾತ್ರ ಅಲ್ಲ, ವಿಚಾರದ ಯುದ್ಧ, ಆ ಒಂದು ಸಿದ್ಧಾಂತದ ಯುದ್ಧ, ಇವರು ಕೂಡ ನಿಮಗೆ ಶಕ್ತಿಶಾಲಿ ಇರೋರ ಜೊತೆನೇ ಮಾಡಬೇಕು. ಸೊ ನಮಗೆ ಏಕಲವ್ಯ ಪಾತ್ರ ನನಗೆ ಭಾಳ ಇಷ್ಟ, ಅಭಿಮನ್ಯು ಇಷ್ಟ, ಘಟೋತ್ಕಚ ಇಷ್ಟ, ನಮಗೆ ದ್ರೌಪದಿ ವಿಚಾರಗಳು ಭಾಳ ಇಷ್ಟ, ನಮಗೆ ಅನೇಕ ಮಹಾಭಾರತ ರಾಮಾಯಣಗಳು ವಿಚಾರ. ಬಟ್ ನಾನು ಒಂದು ಧರ್ಮಕ್ಕೆ ಸೀಮಿತ ಮಾಡಲ್ಲ. ಯಾಕೆ ಹೇಳ್ತೀನಿ ಅಂದರೆ, ಜೈನ ರಾಮಾಯಣಗಳು ಇದ್ದಾವೆ, ಬುದ್ಧಿಸ್ಟ್ನಲ್ಲೂ ರಾಮಾಯಣ ಇದು ಬೇರೆ ಬೇರೆದು ಬರ್ತದೆ, ಸಿಕ್ಕನ್ನು ಬರುತ್ತೆ. ನಾನು ಸ್ವಲ್ಪ ಓದ್ಕೋಬೇಕಿದ್ದು ಬಸವ ತತ್ವದಲ್ಲೂ ಮಹಾಭಾರತ ರಾಮಾಯಣಕ್ಕೂ ಏನೋ ಒಂದು ರೀತಿ ಲಿಂಕ್ ಅನ್ನೋದು ನಾನು ನೋಡೋಕ್ಕೆ ನನಗೆ ಇಂಟ್ರೆಸ್ಟ್ ಇದೆ. ಸೊ ನಾನು ಒಂದು ಧರ್ಮದ ಅಂತ ಹೇಳೋನಲ್ಲ, ಯಾಕಂದರೆ ವೇದಗಳಲ್ಲಿ ಮಹಾಭಾರತ ರಾಮಾಯಣ ಬರಲ್ಲ. ಅಂದರೆ ಯಾವ ಧರ್ಮ ಸರ್ ನೀವು? ಅಂದರೆ ಯಾವ ಧರ್ಮದವರು? ನಾನು ಯಾವ ಧರ್ಮದವನು ನಾನು ಗುರುತಿಸ್ಕೊಳ್ಳಲ್ಲ. ನಾನು ಯಾರು ಸಮಾನತೆ ಸಾರ್ತಾರೋ ಪೂಜೆ ಅವರೇ, ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಸಾರೋ ಯಾವುದೇ ಸಿದ್ಧಾಂತ ಆಗಿರ್ಬೋದು, ಅದು ಧಾರ್ಮಿಕ ಸಿದ್ಧಾಂತ ಆಗಿರ್ಬೋದು, ಧಾರ್ಮಿಕೇತರ ಸಿದ್ಧಾಂತ ಆಗಿರ್ಬೋದು, ನಾನು ಅದಕ್ಕೆ ನನಗೆ ಸಹಮತ ಇದೆ, ಅದಕ್ಕೆ ನನಗೆ ಒಪ್ಪಿಗೆ ಇದೆ, ಅದಕ್ಕೆ ನಾನು ಅದನ್ನು ಮುಂದುವರ್ಸೋದು ನಾನು ಟ್ರೈ ಮಾಡ್ತೀನಿ. ಬಟ್ ನಾನು ಯಾವ ಒಂದು ಇಂಡಿವಿಜುವಲ್ ನಾನು ಈ ಧರ್ಮ ಅಂತ ನಾನು ಹೇಳೋನಲ್ಲ. ಸೊ ನನಗೆ ಅಫ್ಕೋರ್ಸ್ ಬುದ್ಧವಾದ ಆ ಬುದ್ಧ ಧರ್ಮದು ಭಾಳ ಅದ್ಭುತವಾಗಿದೆ, ಬಸವ ಶರಣ ಧರ್ಮನೂ ಭಾಳ ಅದ್ಭುತವಾಗಿದೆ, ನಿಮಗೆ ಈ ಒಂದು ಬಾಬಾ ಸಾಹೇಬ್ ನವಯಾನೂ ಭಾಳ ಅದ್ಭುತವಾಗಿದೆ, ರವಿದಾಸದ್ದು ಧರ್ಮ ಅಂತ ಗುರುತಿಸಿಲ್ಲ, ಭಾಳ ಅದ್ಭುತ. ಜ್ಯೋತಿ ಬಾಪುಲೆ ಸಾಯಕ್ಕೆ ಮುಂಚೆ ಅವರಿಗೆ ಬಲಗೈ ಪ್ಯಾರಲಿಸಿಸ್ ಆಗಿ ಎಡಗೈನಲ್ಲಿ ಇದನ್ನು ಬರೀತಾರೆ, ಸತ್ಯ ಧರ್ಮ ಅಂತ ಬರೀತಾರೆ, ಭಾಳ ಎಕ್ಸ್ಟ್ರಾರ್ಡಿನರಿ ಆಗಿದೆ. ನಮಗೆ ಬೇರೆ ಬೇರೆ ವಿಚಾರಗಳು, ಧರ್ಮ ಅಂದರೆ ಏನು, ಒಂದು ಸಿದ್ಧಾಂತಕ್ಕೆ ಒಂದು ಪವರು, ನೀವು ಹೇಳಿದ ಪವರ್ ಅಲ್ಲ, ಆ ಒಂದು ಮೆಟಫಿಸಿಕಲ್ ಅಥವಾ ಈ ಥರ ಪವರ್ ಅಲ್ಲ. ಪವರ್ ಅಂದರೆ ಇನ್ಫ್ಲೂಯೆನ್ಸ್ ಸೊಸೈಟಿ, ಇನ್ಫ್ಲೂಯೆನ್ಸಿಂಗ್ ಪೀಪಲ್, ಇನ್ಫ್ಲೂಯೆನ್ಸಿಂಗ್ ಪವರ್ ಸ್ಟ್ರಕ್ಚರ್, ಶಕ್ತಿ ರಚನೆಯ ಪವರ್. ಸೊ ಆ ಪವರ್ಗೆ ಒಂದು ಸಿದ್ಧಾಂತ ಇದ್ದರೆ
ಅದೇ ಒಂದು ಧರ್ಮ ಆಗುತ್ತೆ. ಸೊ ನಮಗೆ ಬೇರೆ ಬೇರೆದ ಅನೇಕ ಒಳ್ಳೆಯ ವಿಚಾರಗಳಿದೆ. ಬಟ್ ನಾನು ಒಂದು ಧರ್ಮಕ್ಕೆ ನಾನು ಸೀಮಿತ ಆಗೋನಲ್ಲ. ನಾನು ಒಂದು ಧರ್ಮದೊಂದು ಸೇರೋಲ್ಲ. ನಾನು ಒಂದು ಜಾತಿಗೆ ಹುಟ್ಟಿದ್ದೀನಿ, ಅದು ಎಲ್ಲರೂ ಒಂದು ಅನೇಕರು ಒಂದು ಜಾತಿಗೆ ಹುಟ್ಟಿರ್ತಾರೆ, ಅದನ್ನು ಡಿನೈ ಮಾಡೋಕ್ಕಾಗಲ್ಲ. ಬಟ್ ನಾನು ಯಾವ ಧರ್ಮನೂ ನಾನು ಒಪ್ಪಲ್ಲ. ಪೆರಿಯಾರ್ ಫಾರ್ ಎಕ್ಸಾಂಪಲ್ ಅವರು ಕೂಡ ಯಾವ ಧರ್ಮಕ್ಕೆ ಸೀಮಿತ ಆಗಿದ್ದಿರಲ್ಲ, ಒಂದು ಸಿದ್ಧಾಂತಕ್ಕೆ ಅದು ಬದ್ಧರಾಗಿದ್ದರು. ಹಾಗಾದರೆ ನೀವು ಹುಟ್ಟಿದಂತಹ ಜಾತಿ ಬಗ್ಗೆ ನಿಮಗೆ ಹೆಮ್ಮೆ ಇದೆನಾ ಸರ್? ಹೆಮ್ಮೆ ಅನ್ನೋದು ನನಗೇನಿಲ್ಲ. ನನಗೆ ಬೈ ಚಾನ್ಸಾಗಿ ನಮ್ದು ಹುಟ್ಟಿರೋ ಜಾತಿಗೆ ಹುಟ್ಟಿದ್ದೀನಿ, ಅದೇನು ನನ್ನ ಬೈ ಚಾಯ್ಸ್ ಅಲ್ಲ. ಸೊ ಅದನ್ನು ಹೆಮ್ಮೆ ಪಡೆಯೋದೇನಿಲ್ಲ. ಬಟ್ ನಾನು ಆ ಜಾತಿ ಹುಟ್ಟಿರೋದ್ರಿಂದ ಪೂಜೆ ಅವರೇ, ನನಗೆ ದೊಡ್ಡ ಪ್ರಮಾಣದಲ್ಲಿ ಈ ಅನ್ಯಾಯದ ವ್ಯವಸ್ಥೆಯಲ್ಲಿ ನನಗೆ ಜಾಸ್ತಿ ಸವಲತ್ತು ಪಡೆದಿದ್ದೀನಿ. ಈ ಅನ್ಯಾಯದ ವ್ಯವಸ್ಥೆನ ಜಾಸ್ತಿ ಪಡೆದಿದ್ದೀನಿ ನಾನು. ಅಂದರೆ ಸವಲತ್ತು ಯಾವ ವಿಚಾರದಲ್ಲಿ? ನನಗೆ ಒಂದು 3-4 ತಲೆಮಾರುಗಳಿಂದ ಶಿಕ್ಷಣ ಪಡೆದಿದ್ದೀನಿ. ನಮ್ಮ ತಂದೆ ತಾಯಿ ಇಬ್ಬರು ಡಾಕ್ಟರ್ಸು. ನಾನು ಆರ್ಥಿಕವಾಗಿ ಒಳ್ಳೆಯ ಒಂದು ರೀತಿ ಫೈನಾನ್ಷಿಯಲಿ ಬೆನಿಫಿಟ್ ಇತ್ತು ನನಗೆ. ಒಂದು ಓವರಾಲ್ ಎಲ್ಲ ರೀತಿಯಲ್ಲೂ ನನಗೆ ನಮ್ಮ ಫ್ಯಾಮಿಲಿನಲ್ಲಿ ಭೂಮಿ ಅನ್ನೋದಿದೆ. ನಮ್ಮ 2 ಕಡೆ, ತಂದೆ ಕಡೆ ತಾಯಿ ಕಡೆ ಎಲ್ಲ ಭೂಮಿ ಅನ್ನೋದೇ. ಭೂಮಿ 10,000-12,000 ವರ್ಷಗಳಿಂದ ಯಾರ ಹತ್ರ ಭೂಮಿ ಇದೆಯೋ ಅವರೇ ಆಳುವ ವರ್ಗ. ಇವತ್ತಿಗೂ ಕೂಡ ಭೂಮಿ ಇರೋರೇ ಜನ ಜಾಸ್ತಿ, ಭೂಮಿ ಕಡಿಮೆ ಇದೆ. ಸೊ ಭೂಮಿ ಯಾರ್ತಿದೆ ಅವರು ಆಳುವ ಶಕ್ತಿ. ಸೊ ನಮಗೆ ಮತ್ತು ಆಗಿದ್ದಾಗ ಇದೆಲ್ಲ ಇರುವಾಗ ನಮಗೆ ಬೇರೆ ಬೇರೆ ಥರ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಇಟ್ಕೊಂಡು ಅದು ಕೂಡ ಬೆನಿಫಿಟ್ ಓವರಾಲ್ ಇರುತ್ತೆ. ಸೊ ನಮಗೆ ಎಲ್ಲ ರೀತಿಯೂ ಸವಲತ್ತು ಪಡೆದಿದೆ. ಬಟ್ ಆ ಸವಲತ್ತು ತೊಗೊಂಡು ಏನು ಮಾಡ್ತೀರಾ ಅನ್ನೋದು ಭಾಳ ಮುಖ್ಯ. ಆ ಸವಲತ್ತು ತೊಗೊಂಡು ನಾನು ಬೆಳಿಬೇಕು, ನನ್ನದೇ ಬೆಳಿಬೇಕು, ನಾನೇ ದುಡ್ಡು ಮಾಡ್ಕೋಬೇಕು ಅನ್ನೋದಕ್ಕಿಂತ ಈ ಅನ್ಯಾಯದ ವ್ಯವಸ್ಥೆಯನ್ನು ನಾನು ಜಾಸ್ತಿ ಪಡೆದಿರೋ ವ್ಯವಸ್ಥೆಯಲ್ಲಿ ನಾನೇ ಅದಕ್ಕೆ ಜಾಸ್ತಿ ಅದನ್ನು ಡಿಸ್ಮ್ಯಾಂಟಲ್ ಮಾಡೋಕ್ಕೆ ನನ್ನ ಕೊಡುಗೆ ಜಾಸ್ತಿ ಇರಬೇಕು. ಜಾಸ್ತಿ ಪಡೆದಿರೋ ಜಾಸ್ತಿ ವಾಪಸ್ ಕೊಡಬೇಕು, ಜಾಸ್ತಿ ವಂಚಿತರು ಜಾಸ್ತಿ ಪಡಿಬೇಕು. ಸೊ ನನ್ನಂತೂ ಜಾಸ್ತಿ ಪಡೆದಿದ್ದೀನಿ. ನಾನೇನು ಒಂದು ಜಾಸ್ತಿ ಬೇರೆಯವ್ರಿಗಿಂತ ಜಾಸ್ತಿ ಬೆವರು ಸುರಿಸಿಲ್ಲ, ಬೇರೆಯವ್ರಿಗಿಂತ ಜಾಸ್ತಿ ಬುದ್ಧಿವಂತನೋ ಬೇರೆಯವ್ರಿಗಿಂತ ಜಾಸ್ತಿ ಕಷ್ಟಪಟ್ಟಿದ್ದೀನಿ ಅಂತ ಅಲ್ಲ. ನನಗೆ ಜಾಸ್ತಿ ಸಿಕ್ಕಿದೆ, ಜಾಸ್ತಿ ವಾಪಸ್ ಕೊಡೋದು. ಈ ವ್ಯವಸ್ಥೆನೇ ಅನ್ಯಾಯವಾಗಿದೆ ಅಂತ ನಾನು ಹೇಳಿದ್ದೀನಲ್ಲ. ಆ ಅನ್ಯಾಯದ ವ್ಯವಸ್ಥೆಯನ್ನು ಎಲ್ಲ ಪಡೆದಿರೋದು, ಈ ಅನ್ಯಾಯದ ವ್ಯವಸ್ಥೆ ನನ್ನಂತವನೇನು ಹಿಡಿದು ಎಲ್ಲೋ ಒಂದು ಕಲ್ಯಾಣ ಕರ್ನಾಟಕದಲ್ಲೋ, ಕಲಬುರಗಿ, ಬೀದರ್ನಲ್ಲೋ ಒಂದು ದಲಿತ, ಆದಿವಾಸಿ, ಬಡ ಮಹಿಳೆ, ಶಿಕ್ಷಣದ ವಂಚಿತ ಮಹಿಳೆ, ದೇವದಾಸಿ ಕುಟುಂಬದಿಂದ ಬಂದಿರೋರು ನಾವು ನಡುವೆ ಎಲ್ಲರೂ ಸಮಾಜದಲ್ಲಿ ಇದ್ದೀವಿ. ನಾವೆಲ್ಲರೂ ಸೇರಿಕೊಂಡು ಅದನ್ನು ಒಂದು ಸಮಾಜ. ಬಟ್ ನನಗನ್ಸೋದು ಸರ್, ವ್ಯವಸ್ಥೆ ಸರಿ ಇಲ್ಲ ಅಷ್ಟೇ, ಬಟ್ ಜಾತಿಯಲ್ಲಿ ಏನೂ ಮಾಡಲ್ಲ ಅಂತ ನನಗನ್ಸುತ್ತೆ. ಜಾತಿ ಅನ್ನೋದು ಪೂಜೆ ಅವರೇ ಭಾಳ ದೊಡ್ಡ ಫ್ಯಾಕ್ಟರ್ ಇದೆ. ಎಸ್, ದೊಡ್ಡ ಫ್ಯಾಕ್ಟರ್ ಇನ್ ಒಂದು ಗ್ರೋತ್. ನಾನು ಯಾಕೆ ಹೇಳ್ತೀನಿ ಅಂದರೆ, ಇವತ್ತಿನ ದಿನ ನಮಗೆ ಪ್ರಭಾವಿ ಸಮುದಾಯಗಳು, ಜಾತಿನೂ ಒಂದು ಕಾರಣ ಇದೆ. ಇವಾಗ ಯಾರು ನಮಗೆ ಫಾರ್ ಎಕ್ಸಾಂಪಲ್ ದೊಡ್ಡ ಮಟ್ಟದಲ್ಲಿ ಪೊಲಿಟಿಕಲ್ ಸ್ಟ್ರೆಂತ್ ಇರೋರು ಯಾರು? ನಮಗೆ ಇವತ್ತಿನ ದಿನ ಭೂಮಿ ಇರೋ ಒಂದು ಉಳಿಗಾಮಾನ್ಯ ಕಮ್ಯುನಿಟೀಸ್, ಹೆಚ್ಚಾಗಿ ಸೌತ್ ಕರ್ನಾಟಕದಲ್ಲಿ ಒಕ್ಕಲಿಗ, ನಾರ್ತ್ ಕರ್ನಾಟಕ ಲಿಂಗಾಯತ ಕಮ್ಯುನಿಟಿ. ಈ ಲಿಂಗಾಯತ ಒಕ್ಕಲಿಗ ಕಮ್ಯುನಿಟಿಗೆ ಜನಸಂಖ್ಯೆ ಏನು ದಲಿತರಿಗಿಂತ ಜಾಸ್ತಿ ಇಲ್ಲ, ಮುಸಲ್ಮಾನರಿಗಿಂತ ಜಾಸ್ತಿ ಇಲ್ಲ. ಬಟ್ ಭೂಮಿ ಇದೆ, ಶಿಕ್ಷಣದ ವ್ಯವಸ್ಥೆಗಳಿದೆ, ಶಿಕ್ಷಣದ ಸಂಸ್ಥೆಗಳಿದೆ, ಎಷ್ಟೋ ತಲೆಮಾರಿನಿಂದ ಗವರ್ಮೆಂಟ್ ಬೆನಿಫಿಟ್ಸ್ಗಳಿದೆ, ಪೊಲಿಟಿಕಲ್ ಬೆನಿಫಿಟ್ಸ್, ಮಠಗಳಿದೆ, ಬೇರೆ ಬೇರೆ ಆರ್ಥಿಕವಾಗಿ ಗಟ್ಟಿ ಇದ್ದಾರೆ, ಫಾರಿನ್ ರೀತಿಯಲ್ಲಿ ಕನೆಕ್ಷನ್ ಇದೆ. ನಾನು ಕೂಡ ಅಮೇರಿಕಾದಲ್ಲಿದ್ದಾಗ ಅಲ್ಲಿದ್ದಿದ್ದು ಪೂಜೆ ಅವರೇ, ಅಲ್ಲಿದ್ದಿದ್ದು ಎಲ್ಲ ಡಯಸ್ಪೋರಿಗೆ ನಮ್ಮ ತಂದೆ ತಾಯಿ ಜನ್ರೇಷನ್ ಬಂದಿರೋರಲ್ಲ ಬ್ರಾಹ್ಮಣರು, ಲಿಂಗಾಯತ ಒಕ್ಕಲಿಗರೇ ಇದ್ದಿತ್ತು. ಅವ್ರು ಬಿಟ್ಟರೆ ಇನ್ಯಾರೂ ಕೂಡ ಬಹುಶಃ ಇರಲಿಲ್ಲ. ಅದನ್ನು ಯಾಕೆ ಹೇಳ್ತೀನಿ, ಯಾರು ಒಳ್ಳೆಯವರು ಕೆಟ್ಟವರು ಅನ್ನೋ ಪ್ರಶ್ನೆ ಬರಲ್ಲ ಇಲ್ಲಿ. ಕೆಲವು ಸಮುದಾಯಗಳಿಗೆ ಜಾಸ್ತಿ ಒಂದು ರೀತಿ ಸವಲತ್ತು ಸಿಕ್ಕಿದೆ, ಓಕೆ, ಕೆಲವು ಸಮುದಾಯಗಳಿಗೆ ಸಿಕ್ಕಿರೋದು ಕಡಿಮೆ. ಇಟ್ ಈಸ್ ಜಸ್ಟ್ ಇನ್ಸ್ಟಿಟ್ಯೂಷನಲ್ ಸೊಸೈಟಲ್ ಈವಲ್ ಅಂತ ನಾನು ಹೇಳೋದು. ನನ್ನ ಪ್ರಕಾರ ಎಲ್ಲರಿಗೂ ಸರಿಸಮಾನವಾಗಿ ಸಿಕ್ಕಿ ಬರೀ ಬುದ್ಧಿವಂತರು ಒಬ್ಬರೇ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಸಿಕ್ಕಿಲ್ಲ ಅವಕಾಶಗಳು. ಎಷ್ಟೋ MBC ಸಮುದಾಯಗಳು ಮತ್ತು SC ST ಸಮುದಾಯಗಳು ಮತ್ತು ಕೆಲವರಿಗೆ ಬೇರೆ ಬೇರೆ ಸಿಕ್ಕಿಲ್ಲ. ಸೊ ಆ ನಿಟ್ಟಿನಲ್ಲಿ ಇದನ್ನು ಒಂದು ನ್ಯಾಯ ಒದಗಿಸೋದು ನಮ್ಮ ಕರ್ತವ್ಯ. ಶೈಕ್ಷಣಿಕ ನ್ಯಾಯ, ಆರ್ಥಿಕ ನ್ಯಾಯ, ಎಲ್ಲ ರೀತಿ ನ್ಯಾಯ. ಸೊ ಕ್ಯಾಸ್ಟು ಅದಕ್ಕೆ ಕನೆಕ್ಷನ್ ಇದೆ. ನನಗೆ ಅಂಥದ್ದೆಲ್ಲ ಸಿಕ್ಕಿರೋದ್ರಿಂದ ನಾನು ಅಮೆರಿಕಲ್ಲಿ ಹುಟ್ಟುಬಿಡೋದಿದ್ದು. ಓಕೆ, ನಮ್ಮ ತಂದೆ ತಾಯಿ ಹೆಂಗೆ ಅಮೆರಿಕ ಹೋದ್ರು, ಹೆಂಗೆ ಇಬ್ಬರು ಡಾಕ್ಟರ್ಸ್ ಆದರು. ನಮ್ಮ ತಾತಂದಿರು ಸೆಂಟ್ರಲ್ ಲಾ ಕಾಲೇಜ್ ಪ್ರಿನ್ಸಿಪಲ್ಸ್, ಡಿಸ್ಟ್ರಿಕ್ಟ್ ಸರ್ಜನ್. ನಮ್ಮ ಮುತ್ತಾತಂದಿರು ದೊಡ್ಡ ಪ್ರಮಾಣದಲ್ಲಿ ಇದರಲ್ಲಿ ಮಿನಿಸ್ಟರ್ ಇಸ್ಮಾಯಿಲ್ ಕೆಳಗೆ ಇದಾಗಿದ್ದು ಹೆಲ್ತ್ ಇನ್ಸ್ಪೆಕ್ಟರ್. ಇದೆಲ್ಲ ನಮಗೆ ಹೆಂಗೆ ಸಿಕ್ತು? ಇವತ್ತಿಗೂ ನಮ್ಮ ಅಲೆಮಾರಿ ಸಮುದಾಯಗಳು, ನಮ್ಮ ದಲಿತ ಸಮುದಾಯಗಳು, ನಮ್ಮ ಆದಿವಾಸಿ ಸಮುದಾಯ ಎಷ್ಟೋ ಗುಡಿಸ್ದಲ್ಲಿ ಬದುಕ್ತಾ ಇದ್ದಾರೆ, ಎಷ್ಟೋ ಒಂದು ರೀತಿ ಶಿಕ್ಷಣದ ವಂಚಿತರು. ಇದು ಹೇಗೆ ನಾನು ಹೆಂಗೆ 4-5 ತಲೆಮಾರುಗಳಿಂದ ನನಗೆ ಯಾಕೆ ಸಿಕ್ಕಿದೆ? ಇದೇ ಒಂದು ದೊಡ್ಡ ಅನ್ಯಾಯ ಅಲ್ವಾ? ನಾವೇನು ಪುಣ್ಯವಂತರ, ನಾವೇನು ಯೋಗ್ಯವಂತರ? ಅನ್ಯಾಯದ ವ್ಯವಸ್ಥೆ. ಸೊ ನಾವೆಲ್ಲ ಬೇರೆ ಬೇರೆ ಜಾತಿಗೆ ಹುಟ್ತೀವಿ, ಅದು ನಮ್ಮ ಆಯ್ಕೆ ಅಲ್ಲ.
ಬೇರೆ ಬೇರೆ ಲಿಂಗಗಳು ಹುಟ್ತೀವಿ, ಅದು ನಮ್ಮ ಆಯ್ಕೆ ಅಲ್ಲ. ಬೇರೆ ಊರುಗಳು ಹುಟ್ತೀವಿ, ಅದು ನಮ್ಮ ಆಯ್ಕೆ. ಬೇರೆ ಬೇರೆ ಧರ್ಮಗಳಿಗೂ ಹುಟ್ಟಿರ್ಬೋದು, ನಮ್ಮ ಆಯ್ಕೆ ಅಲ್ಲ. ಹುಟ್ಟಿದ ಮೇಲೆ ಏನು ಮಾಡ್ತೀವಿ, ಅದು ನಮ್ಮ ತನ. ಸೊ ಹುಟ್ಟಿದ ಮೇಲೆ ನಾವು ಒಂದು ಸಮಾಜ ಸಮಾನತವಾದಿಗ ಫೈಟ್ ಮಾಡ್ತೀವಿ ಅಂತ ನನ್ನ ಉದ್ದೇಶ. ಸೂಪರ್ ಸರ್. ಇನ್ನು ಜೈಲಿಗೆ ಹೋಗಿ ಬರ್ತೀರಿ, ಆ ಜೈಲಲ್ಲಿದ್ದಂತಹ ಅನುಭವ ಯಾವ ರೀತಿಯಾಗಿತ್ತು ಸರ್, ಅದರ ಬಗ್ಗೆ ಹೇಳಿ. ಜೈಲು ನಾನು 2 ಸಲ ಹೋಗಿ ಬಂದೆ. ಹೌದು ಸರ್. ಜೈಲು ಅಷ್ಟು ಸುಲಭ ಇರಲಿಲ್ಲ, ಎಸ್ಪೆಷಲಿ 2ನೇ ಸಲ ಅಲ್ಲಿ ಇದೆಲ್ಲ ಹಾಕಿದ್ದು ಬ್ಯಾರಕ್ಸ್ನಲ್ಲಿ ಹಾಕ್ತಾರೆ. ಓಕೆ. ಆ ಬ್ಯಾರಕ್ಸ್ನಲ್ಲಿ ಹಾಕಿದಾಗ ನಾವೆಲ್ಲ ಎಷ್ಟಿದ್ವಿ, ಒಂದು 40 ಜನ ಆದರೂ ಇದೆ, ಅದಕ್ಕಿಂತ ಜಾಸ್ತಿನೇ ಇದ್ವಿ. ಆ ಬ್ಯಾರಕ್ಸ್ನಲ್ಲಿ ಭಾಳ ಜನ ಇದ್ವಿ. ಅಲ್ಲಿ ರಾತ್ರಿ ಬರೋದು ಹೋಗೋದು, ಅಲ್ಲಿ ಏನು ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ, ಅಲ್ಲಿ ಸ್ವಲ್ಪ ಸ್ನಾನ ಮಾಡ್ಕೊಂಡು ಟಾಯ್ಲೆಟು, ಹಲ್ಲು ಉಜ್ಕೊಳ್ಳೋದು, ಕೈ ತೊಳ್ಕೊ, ಎಲ್ಲ ಒಂದು ಸಣ್ಣ ಜಾಗದಲ್ಲಿ ನಾವೆಲ್ಲರೂ ಮಾಡ್ತೀವಲ್ಲ, ಅದು ಅಷ್ಟು ಕ್ಲೀನ್ನೆಸ್ ಇರಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನಾನು ಇದ್ದಿದ್ದೆ ಒಂದು 10 ದಿನ, ಬ್ಯಾರಕ್ಸ್ನಲ್ಲಿ 3 ದಿನ ಅದು ಇದ್ದಿದ್ದೆ. ಅದು ಪರವಾಗಿಲ್ಲ, ಅದು ಸ್ವಲ್ಪ. ಬಟ್ ಅದು ಯಾಕೆ ಜೈಲ್ಗೆ ಹೋದೆ ಅಂತ ಪ್ರಶ್ನೆ ಬಂತು. ಅಲ್ಲಿ ಜೈಲು ಅದು ಒಂದು 2 ಸಲ ಟ್ವೀಟ್ ಬರೆದಿದ್ದಕ್ಕೆ ನಾನು ಜೈಲ್ಗೆ ಹೋಗಿದ್ದು. ಆ ಟ್ವೀಟ್ಗಳು ಕೂಡ ಅದು ನನ್ನ ಪ್ರಕಾರ ಅದ್ರಲ್ಲಿ ಏನು ತಪ್ಪಿರಲಿಲ್ಲ. ಬಟ್ ಅದೆಲ್ಲೋ ಒಂದು ಕಡೆ ಕುಗ್ಸೋಕ್ಕೆ ಏನೋ ಒಂದು ಪ್ರಯತ್ನ ಇರ್ಬೋದು. ಬಟ್ ನಮಗೆ ಕ್ರಿಮಿನಲ್ ಜಸ್ಟಿಸ್ ರಿಫಾರ್ಮ್ ಬೇಕಾಗುತ್ತೆ ಪೂಜಾ ಅವರೇ. ಈ ಒಂದು ಜೈಲ ಸುಧಾರಣೆ ಭಾಳ ಮುಖ್ಯ ಆಗುತ್ತೆ. ನಮಗೆ ಯಾರೋ ಒಂದು 5 ಸ್ಟಾರ್ ಟ್ರೀಟ್ಮೆಂಟು ಹೆಂಗೆ ಸೆಲೆಬ್ರಿಟಿಗಳು ಸಿಗುತ್ತೆ, ನಮಗೆ SC ST ಧಾರ್ಮಿಕ ಅಲ್ಪಸಂಖ್ಯಾತರು ಓವರ್ ರೆಪ್ರೆಸೆಂಟೆಡ್ ಇನ್ ಜೈಲ್ಸ್, ಅಂಡರ್ ರೆಪ್ರೆಸೆಂಟೆಡ್ ಇನ್ ಜಡ್ಜಸ್, ಓವರ್ ರೆಪ್ರೆಸೆಂಟೆಡ್ ಇನ್ ಜೈಲ್ಸ್ ಅನ್ನೋದು ಈ ವ್ಯವಸ್ಥೆ. ಸೊ ಅದನ್ನು ಸ್ವಲ್ಪ ಸರಿಪಡಿಸ್ಬೇಕು. ಸ್ವಲ್ಪ ಕ್ರಿಮಿನಲ್ ಜಸ್ಟಿಸ್ ರಿಫಾರ್ಮ್ ನಮಗೆ ಬೇಕು. ನಾನು ಇನ್ನೊಂದು ಸ್ಟೇಟ್ಮೆಂಟ್ ನೋಡಿದೆ, ದರ್ಶನ್ ಸರ್ ಜೈಲಿಗೆ ಹೋಗಿರ್ತಾರೆ, ಆ ಟೈಮಲ್ಲಿ ಅವರನ್ನ ಒಂದಷ್ಟು ಸ್ಟೇಟ್ಮೆಂಟ್ ಕೊಡ್ತಾರೆ, ಲೈಕ್ ಅಲ್ಲಿ ಊಟದ ವ್ಯವಸ್ಥೆ ಆಗಿರ್ಬೋದು, ಅದು ಸರಿ ಇಲ್ಲ ಅಂತ. ಬಟ್ ಆಗ ನೀವು ಹೇಳ್ತೀರಿ, ಇಲ್ಲ ನಾನು ಹುಟ್ಟುಹಬ್ಬನೂ ಕೂಡ ಅಲ್ಲೇ ಸೆಲೆಬ್ರೇಟ್ ಮಾಡಿಕೊಂಡೆ, ನನಗೇನು ಅಷ್ಟೊಂದು ಕಷ್ಟ ಇರಲಿಲ್ಲ, ಅಲ್ಲಿ ಊಟ ಎಲ್ಲ ಚೆನ್ನಾಗೇ ಇರುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎರಡು ವಿಚಾರ. ಊಟ ನನಗೆ ಸಮಸ್ಯೆ ಆಗಲಿಲ್ಲ. ಓಕೆ ಸರ್. ಊಟ ಪೂಜೆ ಅವ್ರಿಗೆ ನನಗೆ ಸಮಸ್ಯೆ ಆಗಲಿ. ನಾನು ಊಟದಲ್ಲಿ ನಾನು ಯಾವತ್ತೂ ನನಗೆ ಏನಿದೆಯೋ, ನಾನು ಏನು ಕೊಡ್ತಾರೋ ಅದನ್ನು ತಿನ್ಕೊಂಡು ಹೋಗ್ತೀನಿ. ಸೊ ನನಗೆ ಊಟ ಅದು ಸಮಸ್ಯೆ. ಊಟ ನನಗೆ ನಿಜವಾಗ್ಲೂ ಇಷ್ಟ ಆಯಿತು. ಓಕೆ. ಬಟ್ ಒಂದು ಹೇಳಿದ್ದೆ, ಅಲ್ಲಿ ಕುರ್ಚಿ ಇರೋ ಫೋಟೋ ತೋರಿಸಿದ್ದು ದರ್ಶನ್ದು. ಅದಲ್ಲಿ ಜೈಲಲ್ಲಿ ಕುರ್ಚಿ ಸಿಕ್ಕಿದ್ರೆ ಸಿಂಹಾಸನ ಸಿಕ್ತಂಗೆ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದೆ. ಅಲ್ಲಿ ಜೈಲಿನಲ್ಲಿ ಕುರ್ಚಿ ಸಿಗಲ್ಲ. ಅಲ್ಲಿ ಏನು ಗೊತ್ತಾ, ಕಟ್ಟಿ ನೆಲ. ಅಲ್ಲಿ ಕಟ್ಟಿ ನಮ್ಮ ಕೂತಿ ಇಲ್ಲಿ ಸ್ವಲ್ಪ ಹಿಂದ್ಗಡೆ ಎಲ್ಲ ನೋವು ಬಂದ್ಬಿಡುತ್ತೆ. ಅಲ್ಲೇ ಮಲ್ಕೊಳ್ಳೋದು, ಅಲ್ಲೇ ಕೂತ್ಕೊಳ್ಳೋದು, ಅಲ್ಲೇ ಎದ್ದು ನಿಂತ್ಕೊಳ್ಳೋದು, ಅಲ್ಲಿ ಭಾಳ ಕಷ್ಟ ಆಗುತ್ತೆ. ಕುರ್ಚಿ ಸಿಕ್ಬಿಟ್ರೆ, ಒಂದು ಚೇರ್ ಸಿಕ್ಕಿದ್ರೆ ಜೈಲಿನಲ್ಲಿ ಅದು ನಿಜವಾಗ್ಲೂ ಸಿಂಹಾಸನ ಸಿಕ್ತಂಗೆನೆ. ಸೊ ಅದು ಹೇಗೆ ಒಂದು ಕೆಲವರಿಗೆ ಸ್ವಲ್ಪ ಜಾಸ್ತಿ ಬೆನಿಫಿಟ್ ಸಿಗುತ್ತೆ, ಕೆಲವ್ರಿಗೆ ಕಡಿಮೆ ಸಿಗುತ್ತೆ. ನನಗೆ ಊಟದಲ್ಲಿ ಸಮಸ್ಯೆ ಇರಲಿಲ್ಲ. ಬಟ್ ಒಬ್ಬೊಬ್ರದ್ದು ಒಂದೊಂದು ಥರದ್ದೇ. ಬ್ಯಾರಕ್ಸಲ್ಲಿ ಸ್ವಲ್ಪ ಕಷ್ಟ ಆಯಿತು. ಬ್ಯಾರಕ್ಸ್ನಲ್ಲಿ ಖಂಡಿತ ಕಷ್ಟ ಆಯಿತು. ಬ್ಯಾರಕ್ಸ್ನಲ್ಲಿ ನಮಗೆ ಅಲ್ಲಿ ಕ್ಲೆನ್ಲಿನೆಸ್ ಫ್ಯಾಕ್ಟರ್ ಆಗಿರ್ಬೋದು. ಅಲ್ಲಿ ಆಮೇಲೆ ಇನ್ನೊಂದು ಏನಾಗುತ್ತೆ ಪೂಜೆ ಅವರೇ ಅಂದರೆ, ನನಗೆ ಯಾರೂ ಗೊತ್ತಿಲ್ಲ, ಅಲ್ಲಿ ಎಲ್ಲರೂ ಹೊಸಬ್ರೆ. ಅವ್ರಿಗೆಲ್ಲ ನಾನು ಯಾರೋ ಒಂದು ಗೊತ್ತಿರುತ್ತೆ ಎಲ್ಲೋ ಒಂದು ಕಡೆ. ಸೊ ಅಲ್ಲಿ ನಾವೆಲ್ಲ ಮಲ್ಕೊಂಡಿದ್ದೀವಿ, ಏನೋ ಒಂದು ಚೇತನ ಮೇಲೆ ಏನೋ ಕೋಪ, ಅವ್ರು ಏನೋ ಮಾತಾಡ್ಬಿಟ್ಟಿದ್ದಾರೆ, ಅವನ ಮೇಲೆ ಕೋಪ ತೊಗೊಂಡು ಸ್ವಲ್ಪ ಏನೋ ಒಂದು ಇದು ಮಾಡೋಣ ಅಂದರೆ ಏನು ಮಾಡೋಕ್ಕಾಗುತ್ತೆ. ಸೊ ನೋಡೋಣ. ಸೊ ಜೈಲ್ ಅಂದರೆ ಇರುತ್ತೆ, ಬಟ್ ಆದಷ್ಟು ಕ್ರಿಮಿನಲ್ ಜಸ್ಟಿಸ್ ರಿಫಾರ್ಮ್ ನಮಗೆ ಬೇಕಾಗುತ್ತೆ. ವಿ ನೀಡ್ ಟು ಇಂಪ್ರೂವ್ ದ ಜೈಲ್ ಸಿಸ್ಟಮ್, ಮೇಕ್ ಇಟ್ ಮೋರ್ ಜಸ್ಟಿಸ್ ಓರಿಯೆಂಟೆಡ್, ರಿಹ್ಯಾಬಿಲಿಟೇಟಿವ್ ಓರಿಯೆಂಟೆಡ್. ಹಾರ್ಶ್ ಯಾವುದು ಒಂದು ಭಾಳ ದೊಡ್ಡ ಪ್ರಮಾಣದ ಕ್ರೈಮ್ಸ್ ಅಗೇನ್ಸ್ಟ್ ವಿಮೆನ್ ಆಗಿರ್ಬೋದು, ಕ್ರೈಮ್ಸ್ ಅಗೇನ್ಸ್ಟ್ ಚಿಲ್ಡ್ರನ್ ಆಗಿರ್ಬೋದು, ಇದನ್ನೆಲ್ಲ ಭಾಳ ಸ್ಟ್ರಿಕ್ಟ್ ಆಗಿರ್ಬೇಕು. ಇದನ್ನೆಲ್ಲ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಮಾಡಿ ಭಾಳ ಸ್ಟ್ರಿಕ್ಟ್ ಪನಿಷ್ಮೆಂಟು. ಇನ್ನು ಒಂದು ಸಣ್ಣ ಪುಟ್ಟದನ್ನು, ದೊಡ್ಡ ಒಂದು ಟ್ವೀಟ್ ಆಗಿರ್ಬೋದು ಅಥವಾ ಈ ಥರದ್ದು ಸಣ್ಣ ಪುಟ್ಟದನ್ನು ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳೋದೇನು ಬೇಡ. ಬಟ್ ವಿ ಹ್ಯಾವ್ ಟು, ದೇರ್ ಮಸ್ಟ್ ಬಿ ಅ ರಿಹ್ಯಾಬಿಲಿಟೇಟಿವ್ ಜಸ್ಟಿಸ್ ಬೇಸ್ಡ್ ಜೈಲ್ ರಿಫಾರ್ಮ್ ಬೇಕು. ಜೈಲಿನಲ್ಲಿ ಅಂದರೆ ಸೆಲೆಬ್ರಿಟಿಗಳಿಗೆ ಬೇರೆ ಥರದ ವ್ಯವಸ್ಥೆ ಇರುತ್ತಾ ಸರ್, ಹೇಗೆ ಅಂದರೆ ಆ ಥರದ ವ್ಯವಸ್ಥೆಗಳು ಬೇಕಾ? ಸೆಲೆಬ್ರಿಟೀಸ್ಗಳಿಗೆ ಬೇರೆ ಥರ ವ್ಯವಸ್ಥೆ ಇರುತ್ತೆ ಅನ್ನೋದು ನಾನು ನೋಡಿಲ್ಲ. ಯಾಕಂದರೆ ನನ್ನ ಜೊತೆ ಯಾರು ಸೆಲೆಬ್ರಿಟಿಗಳು ನಾವೆಲ್ಲ ಜೈಲ್ ಎಲ್ಲರ ಜೊತೆನೂ ಇದ್ವಿ. ಬಟ್ ಎಲ್ಲ ಒಂದು ಕಡೆ ನಾನು ಕೇಳ್ಪಟ್ಟಿದ್ದೀನಿ, ಅಲ್ಲಿ ಜೈಲಿನಲ್ಲಿ ಬೇರೆ ಬೇರೆ ನೀವು ದುಡ್ಡು ಗಿಡ್ ಕೊಟ್ಟರೆ ಬೇರೆ ಬೇರೆ ಇನ್ಫ್ಲೂಯೆನ್ಸ್ ಆಗಿ ಬೇರೆ ಬೇರೆ ಥರ ಬೆನಿಫಿಟ್ಸ್ ಸಿಗುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನಾವು ಇದನ್ನು ಹೆಂಗೆ ಅದನ್ನು ಒಂದು ರಿಫಾರ್ಮ್ ಮಾಡಿ ಅದನ್ನು ಇದೆಲ್ಲ ಆಗಿದೆ ನಂಗೆ ನೋಡ್ಕೋಬೋದು ಅಂತ. ದೇರ್ ಮಸ್ಟ್ ಬಿ ಅ ಓವರ್ ಆಲ್ ಜೈಲ್ ರಿಫಾರ್ಮ್. ಬಟ್ ನಾನು ಇದ್ದಿದ್ದು 15 ದಿನ. ಆ್ಯಂಡ್ ಆ 10 ದಿನ ನನಗೆ 7 ದಿನ ಒಂದು ಸೆಲ್ಲಲ್ಲಿದೆ, ನಾವು 5-6 ಜನ, ಮತ್ತು ಒಂದು 2-3 ದಿನ ನಾನು ಬ್ಯಾರಕ್ಸಲ್ಲಿದ್ದೆ. ಬಟ್ ಇದು ಬಿಟ್ಟರೆ ನನಗೆ ಅಷ್ಟು ಅನುಭವ. ಆಮೇಲೆ ಅದು ಕೂಡ ಕೋವಿಡ್ ಆದಮೇಲೆ. ಸೊ ನಾನು ಅದು 14 ದಿನ ಇದ್ದರೆ ನೀವು ಮೇನ್ ಜೈಲಿಗೆ ಹೋಗ್ತೀರ. ನಾನು ಮೇನ್ ಜೈಲಿಗೆ ಹೋಗಿಲ್ಲ. ಸೊ ನನಗೆ ಮೇನ್ ಜೈಲು ಅದರಲ್ಲಿ ಒಂದ್ಸರಿ ವಿಸಿಟ್ ಮಾಡೋಕೆ ಹೋಗಿ ನೋಡ್ತು, ನಾನು ಯಾವತ್ತೂ ಅಲ್ಲಿ ಇದ್ದಿಲ್ಲ ಒಬ್ಬ ಕೈದಿಯಾಗಿ. ಸೊ ನನಗೆ ಈ ಆಚೆ ಕಡೆ ನೋಡಿರೋದು ಸ್ವಲ್ಪ ಜೈಲ್ ರಿಫಾರ್ಮ್, ನಾವು ಅದನ್ನು ಓವರ್ ಆಲ್ ನೋಡೋದು ಬೇಕಿದೆ. ಎಲ್ಲ ಒಂದು ಕಡೆ ದುಡ್ಡು, ಪ್ರಭಾವ, ಇನ್ಫ್ಲೂಯೆನ್ಸ್ ಇದ್ದರೆ
ನಿಮ್ಗೂ ಸ್ವಲ್ಪ ಬೆನಿಫಿಟ್ಸ್ ಬರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ನನ್ನ ಪ್ರಕಾರ ನೀವು ಪಡ್ಕೊಂಡ್ರ ಸರ್ ಏನಾದರೂ? ನಾನೇನು ಪಡ್ಕೊಂಡಿಲ್ಲ. ನಾನು ಅಲ್ಲೇ ಎಲ್ಲರ ಜೊತೆ ನಾನು ಎಲ್ಲರ ಜೊತೆನೂ ನೆಲದ ಮೇಲೆ ಮಲ್ಕೊಂಡು ಎಲ್ಲರ ಜೊತೆನೂ ಅಲ್ಲೇ ಇದ್ದು ನಾನು ಏನು ಕೇಳ್ಪಟ್ಟೆ ಅಂದರೆ ನಿಮಗೆ ಹಾಸಿಗೆ ಸಿಗುತ್ತೆ, TV ಸಿಗುತ್ತೆ, ಇದೆಲ್ಲ ಹೋಟೆಲ್ ಥರ ಇದ್ದರೆ ಅದು ಜೇಲ್ ಆಗತ್ತಾ ಅಂತ ಪ್ರಶ್ನೆ ಬರುತ್ತೆ. ಬಟ್ ನಮಗೆ ಅದು ನನಗೆ ಆ ಥರದ್ದು ಯಾವುದೂ ಇತ್ತು. ಎಸ್ ಸರ್. ಇನ್ನು ಮುಂದಿನ ಪ್ಲಾನ್ಸ್ ಬಗ್ಗೆ, ಮತ್ತೆ ಅಮೆರಿಕಾಗೆ ಹೋಗೋ ಪ್ಲಾನ್ ಇದೆನಾ ಅಥವಾ ಕರ್ನಾಟಕದಲ್ಲೇ ಇರಬೇಕು ಅನ್ನೋದು ಪ್ಲಾನ್ ಇದೆನಾ? ಹೇಗೆ ಮುಂದಿನ ವಿಚಾರಗಳ ಬಗ್ಗೆ ಹೇಳಿ. ಕರ್ನಾಟಕದಲ್ಲಿ ಇರಬೇಕು ಅನ್ನೋದು ನನ್ನ ಪ್ಲಾನು. ನಾನು 10 ವರ್ಷದಿಂದ ನಾನು ಅಮೆರಿಕಾಗೆ ಹೋಗೂ ಇಲ್ಲ. ಓಕೆ. ಆ್ಯಂಡ್ ನಾನು 20 ವರ್ಷ ಆಯಿತು ನಾನು ಅಮೆರಿಕ ಬಿಟ್ಟು ಬಂದು ಸಂಪೂರ್ಣವಾಗಿ. ಆಮೇಲೆ ನನಗೆ ಅಮೆರಿಕಕ್ಕೆ ಹೋಗೋಕ್ಕೆ ಯಾವ ಆಸಕ್ತಿ ಇಲ್ಲ. ನಾನು ಕರ್ನಾಟಕದಲ್ಲೇ ಇದ್ದು ಕನ್ನಡದ ಮುಖಾಂತರ ಕರ್ನಾಟಕಕ್ಕೆ ಸೇವೆ ಮಾಡಬೇಕು, ನಾನು ವಾಪಸ್ ಕೊಡಬೇಕು ಅಂತ ನನ್ನ ಉದ್ದೇಶ. ಒಂದು ಸಮಾಜ ಕಟ್ಟಬೇಕು ಅಂತ. ಸೊ ನಾನು ಕೂಡ ಕರ್ನಾಟಕದಲ್ಲಿ ಹುಟ್ಟು ಬೆಳೆದಿಲ್ಲ, ಅದು ನನ್ನ ಚಾಯ್ಸ್ ಅಲ್ಲ. ಬಟ್ ನಾನು ಕೂಡ ನಮ್ಮ ತಂದೆ ತಾಯಿ ಎಷ್ಟೋ ತಲೆಮಾರುಗಳಿಂದ ನಾವೆಲ್ಲ ಕರ್ನಾಟಕದವರೇ. ನನಗೆ ಪಡೆದಿರೋದೆಲ್ಲ ಹೆಚ್ಚಾಗಿ ಕರ್ನಾಟಕದಿಂದ. ನಮ್ಮ ತಂದೆ ತಾಯಿ ಇದ್ದೇ ಮೆಡಿಕಲ್ ಸ್ಕೂಲ್ ಮಾಡಿ ಇಲ್ಲಿಂದನೇ ನಾನು ಪಡೆದಿರೋದು. ನಮ್ಮ ತಂದೆ ಬೆಂಗಳೂರು ಮೆಡಿಕಲ್ ಕಾಲೇಜ್, ತಾಯಿ ಬೆಳಗಾವಿ JNMC. ಸೊ ನಾವೆಲ್ಲ ಇಲ್ಲಿ ಪಡೆದು ನಾನು ಇಲ್ಲೇ ವಾಪಸ್ ಕೊಡಬೇಕಾಗಿರೋದು ನನ್ನ ಕರ್ತವ್ಯ ಹೆಚ್ಚಿದೆ. ಸೊ ಆ ನಿಟ್ಟಿನಲ್ಲಿ ನಾನು ಹೆಂಗೆ ನನ್ನಿರುವೆ ಸೇವೆ ಅಲ್ಲಿ ಸೇವೆ ಮುಂದುವರಿಸ್ಬೋದು ಅನ್ನೋದು ನನ್ನ ಆಲೋಚನೆ. ದಟ್ ಸೋ ಸ್ವೀಟ್ ಆಫ್ ಯು ಸರ್. ಕರ್ನಾಟಕದ ಮೇಲೆ ತಾವಿಟ್ಟಿರುವಂತಹ ಪ್ರೀತಿ ಆಗಿರ್ಬೋದು, ಅಭಿಮಾನ ಆಗಿರ್ಬೋದು, ಬಹಳಷ್ಟು ಖುಷಿ ಕೊಡುತ್ತೆ. ಇನ್ನಷ್ಟು ನಿಮ್ಮಿಂದ ಒಳ್ಳೆ ಕೆಲಸಗಳಾಗಬೇಕು, ಇನ್ನಷ್ಟು ನಿಮ್ಮಂಥ ಒಳ್ಳೊಳ್ಳೆ ಹೋರಾಟಗಳು ನಡಿಬೇಕು, ಆ ಹೋರಾಟಗಳಿಗೆ ನ್ಯಾಯ ಸಿಗಬೇಕು. ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಸರ್. ಆ್ಯಂಡ್ ಇತ್ತೀಚೆಗೆ ನೀವು ಮಾಡ್ತಿರುವಂತಹ ಕೆಲಸಗಳು ಖಂಡಿತವಾಗ್ಲೂ ಬಹಳಷ್ಟು ಜನರ ಸಪೋರ್ಟ್ ಇದೆ, ಬಹಳಷ್ಟು ಜನರ ಮೆಚ್ಚುಗೆ ಇದೆ. ಆ್ಯಂಡ್ ತುಂಬ ಖುಷಿ ಆಗತ್ತೆ ನಿಮ್ಮ ವಿಚಾರಗಳು, ನಿಮ್ಮ ತತ್ವಗಳು. ಎಲ್ಲೋ ಒಂದು ಕಡೆ ನಟನಾಗಿ ಗುರುತಿಸ್ಕೊಳ್ಳೋದಕ್ಕಿಂತ ಎಲ್ಲೋ ಈ ಥರ ಜನನಾಯಕ ಆಗೋದಿದೆಯಲ್ಲ, ಅದು ಬೇರೆ ಥರದೇ ಒಂದು ಐಡೆಂಟಿಟಿ. ಸೊ ತುಂಬ ಖುಷಿ ಇದೆ ಸರ್ ಇದ್ರ ಬಗ್ಗೆ. ಧನ್ಯವಾದ ಪೂಜಾ ಅವರೇ. ನಿಮ್ಮ ಸ್ತ್ರೀ ನ್ಯೂಸು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟು ಭಾಳ ಒಳ್ಳೆ ಪ್ರಶ್ನೆಗಳು ಕೇಳಿದ್ದೀರಾ, ಅರ್ಥಪೂರ್ಣವಾದ ಪ್ರಶ್ನೆಗಳು ಕೇಳಿದ್ದೀರಾ. ಮತ್ತು ನನಗೆ ನೀವು ಇಂಥ ಮೀಡಿಯಾಗಳು ನಮಗೆ ಬೇಕು. ನಮ್ಗೆ ನಿಜವಾಗ್ಲೂ ನಮಗೆ ಮೀಡಿಯಾ ಅನ್ನೋದು ಬರೀ ಲ್ಯಾಪ್ಟಾಪ್ ಮೀಡಿಯಾದಿಂದ ನಮಗೇನು ಪ್ರಯೋಜನ ಇಲ್ಲ. ವಾಚ್ ಡಾಗ್ ಆಗಿ ಸಮಾಜದ ವಿಚಾರಗಳನ್ನ ಎತ್ತಿ ಹಿಡಿಯೋದು, ಸಮಾಜಗಳಿಗೆ ನಮ್ಮದು ಒಳ್ಳೆಯ ಸಂದೇಶ ಕೊಡೋದು, ಸತ್ಯ ನುಡಿಯೋ ಮೀಡಿಯಾ ನನಗೆ ಬೇಕಾಗುತ್ತೆ. ಸೊ ನೀವು ನನಗೆ ಮಾತಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ ಧನ್ಯವಾದ. ಎಸ್ ಸರ್. ಇನ್ನೊಂದು ಕೊನೆ ಪ್ರಶ್ನೆ, ಸ್ತ್ರೀ ನ್ಯೂಸ್ ಆಗಿರೋದ್ರಿಂದ ಸ್ತ್ರೀಗೆ ಸಿಗಬೇಕಾದಂತಹ ಸಮಾನತೆ, ಹಕ್ಕು ಆಗಿರ್ಬೋದು, ಅದೆಲ್ಲವೂ ಕೂಡ ಈ ಸಮಾಜದಲ್ಲಿ ಸಿಕ್ಕಿದೆ ಅಂತ ಅನ್ಸುತ್ತೆ? ಖಂಡಿತ ಸಿಕ್ಕಿಲ್ಲ. ನಮಗೆ 10,000 ರಿಂದ 12,000 ವರ್ಷಗಳಿಂದ ಈ ಪುರುಷ ಪ್ರಧಾನ ವ್ಯವಸ್ಥೆ ಇದೆ. ಇಟ್ ಈಸ್ ದಿ ಓಲ್ಡೆಸ್ಟ್ ಇನ್ಇಕ್ವಾಲಿಟಿ, ಅಸಮಾನತೆ ನನ್ನ ಪ್ರಕಾರ. ಆ ವ್ಯವಸ್ಥೆ ಇವತ್ತಿಗೂ ಸಹ ಜೀವಂತವಾಗಿದೆ. ಬೇರೆ ಬೇರೆ ರೀತಿ ಮನೆ ಒಳಗೆ ಮನೆ ಹೊರಗೆ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಇವತ್ತಿಗೂ ಅದನ್ನು ಆ ಪುರುಷ ಪ್ರಧಾನ ವ್ಯವಸ್ಥೆಗೆ ಪ್ರತಿರೋಧ ತಂದು ಲಿಂಗ ಸಮಾನತೆ, ಅದು ಒಂದು ರೀತಿ ಆರ್ಥಿಕತೆಯಲ್ಲಿ, ಅದು ಒಂದು ಸ್ವತಂತ್ರದಲ್ಲಿ, ಅದು ಒಂದು ಸುರಕ್ಷತೆಯಲ್ಲಿ, ಪ್ರತಿಯೊಂದರಲ್ಲೂ ಕೂಡ ಗೌರವ ಘನತೆ ತರೋದು ನಮ್ಮೆಲ್ಲರದು ಒಂದು ಮೂಲ ಗುರಿಯಾಗಿರಬೇಕು. ಸೊ women are 50% of the population and 48% of the population, or 48% of the assets, 48% of the rights, 48% of the representation ಇರಬೇಕಲ್ವಾ? ಅದು ಒಂದು ಉತ್ತಮ ಸಮಾಜ. ಸೊ ಅದು ನಾಳೆನೇ ಸಿಕ್ಬಿಡುತ್ತೆ ಅಂತಲ್ಲ, ಬಟ್ ಆ ದಾರಿನ ನಾವು ಕೆಲಸ ಮಾಡ್ತಾ ಹೋಗಬೇಕು. ಮತ್ತು ನಮ್ಮ ಕ್ಲಾಸಸ್ನಲ್ಲಿ ನಮಗೆ ಲಿಂಗ ಸಮಾನತೆಯ ಕ್ಲಾಸಸ್ಗಳು ನಮ್ಮ ಯುವಕರಿಗೆ ಹೇಳ್ಕೊಡ್ತಾ ಬರಬೇಕು. ರಿಲೇಷನ್ಶಿಪ್ ವ್ಯಾಲ್ಯೂಸ್, ಫ್ಯಾಮಿಲಿ ಎಥಿಕ್ಸ್, ರಿಲೇಷನ್ಶಿಪ್ ಎಥಿಕ್ಸ್, ಇದು ಕೂಡ ಭಾಳ ಮುಖ್ಯ ಆಗುತ್ತೆ. ಸೊ ನಮಗೆ ಆ ನಿಟ್ಟಿನಲ್ಲಿ ಜೆಂಡರ್ ಇಕ್ವಾಲಿಟಿ ವಿಚಾರದಲ್ಲಿ ಜೆಂಡರ್ ಇಕ್ವಾಲಿಟಿ ಗಂಡಸರು, ಹೆಂಗಸರು ಮತ್ತು ಟ್ರಾನ್ಸ್ಜೆಂಡರು ಕೂಡ ನಮಗೆ LGBTQ ಅದು ಕೂಡ ಭಾಳ ಮುಖ್ಯ ಆಗುತ್ತೆ. ಸೊ ನಮಗೆ ನಮ್ಮ ದೇಶ ಭಾಳ ಎಕ್ಸ್ಟ್ರಾರ್ಡಿನರಿ ದೇಶ. ಭಾರತ ಮತ್ತು ಕರ್ನಾಟಕ ಭಾಳ ಅದ್ಭುತವಾದ ದೇಶ. ಇಲ್ಲಿ ನಾವು ಹೆಂಗೆ ಒಂದು ಲಿಂಗ ಸಮಾನತೆ ನಮಗೆ ಗಟ್ಟಿಯಾಗಿ ತಂದರೆ, ಅದು ಕೂಡ ನೀವು ಮಾಡ್ತಿರೋದು ಸ್ತ್ರೀ ನ್ಯೂಸ್ ಮುಖಾಂತರ ವಂಡರ್ಫುಲ್ ವರ್ಕ್ ಮಾಡ್ತಾ ಇದ್ದೀರಾ. ಸೊ ನಮಗೆ ಐಡೆಂಟಿಟೇರಿಯನ್ ಅನ್ನೋಕ್ಕಿಂತ, ಅಸ್ಮಿತೆಗೆ ಸೀಮಿತ ಅನ್ನೋಕ್ಕಿಂತ ಒಂದು ಐಡಿಯಾಲಜಿಕಲ್ ಆಗಿ, ಸೊ ನಮಗೆ ಒಂದು ಸಮಾನತವಾದ ಒಂದು ನಾಳೆ ದಿನ ನಮಗೆ ಏನು ಬೇಕು ಅಂದರೆ, ನಿಜ ಹೇಳಬೇಕು ಅಂದರೆ ಪೂಜಾ ಅವರೇ, ನಮಗೆ ಎಷ್ಟೋ ಮಾತಾಗತ್ತೆ. ಒಂದು ದಲಿತ ಮುಖ್ಯಮಂತ್ರಿ ಅನ್ನೋಕ್ಕಿಂತ ನಮಗೆ ಸಮಾನತವಾದಿ ದಲಿತ ಆಗಿರಬೇಕು, ಸಮಾನತವಾದಿ ಮಹಿಳಾ ಮುಖ್ಯಮಂತ್ರಿ ಆಗಬೇಕು, ಸಮಾನತವಾದಿ ಮುಸ್ಲಿಂ ಆಗಿರ್ಬೇಕು, ಸಮಾನತವಾದಿ ಯಾರೇ ಆಗಿದ್ರು ಅಂಥವ್ರು ಒಂದು ಲೀಡರ್ಶಿಪ್ನಲ್ಲಿ ಇರಬೇಕು. ಸೊ ನಮಗೂ ಕೂಡ ಒಂದು ಮಹಿಳಾ ಮುಖ್ಯಮಂತ್ರಿ ಆದರೆ ಅಂಥವ್ರು ಒಂದು ಸಮಾನತವಾದಿ ಮಹಿಳೆ, ಆವಾಗ ನಮಗೆ ಭಾಳ ಒಂದು ದೊಡ್ಡ ಪ್ರಮಾಣದ ಒಳ್ಳೆ ಕೆಲಸಗಳಾಗತ್ತೆ ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ದಟ್ಸ್ ಸೋ ಸ್ವೀಟ್ ಆಫ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಇಷ್ಟೊತ್ತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳಷ್ಟು ವಿಚಾರಗಳನ್ನು ನಮ್ಮೊಟ್ಟಿಗೆ ಹಂಚ್ಕೊಂಡ್ರಿ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸ್ತ್ರೀ ನ್ಯೂಸ್. ಇದು ಹೊಸ ಅಧ್ಯಾಯ.